ಆತ್ಮೀಯ ವೀಕ್ಷಕರೇ, ಸನ್ಮಾರ್ಗ ನ್ಯೂಸ್ ಗಲ್ಫ್ ರೌಂಡ್ಗೆ ಸ್ವಾಗತ. ಇದು ಅನಿವಾಸಿ ಕನ್ನಡಿಗರ ಸಮಾಗಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕುಡುಕೋಳಿ ಪೆಟ್ರೋಲ್ ಪಂಪ್ ಪೆರ್ಲಾ. ವಿಶ್ವಾಸಾರ್ಹ ಸೇವೆಗೆ ಅಬ್ದುಲ್ಲಾ ಮದುಮೂಲೆ ಸಾರಥ್ಯದ ಪೆರ್ಲಾ ಕುಡುಕೋಳಿ ಪಂಪ್ಗೆ ಭೇಟಿ ನೀಡಿ. ರಾಜ್ಯ ಹೆದ್ದಾರಿ 64ರಲ್ಲಿ ನಿಮಗಾಗಿ ಕಾಯುತ್ತಿದೆ. ಇವತ್ತಿನ ಈ ಗಲ್ಫ್ ರೌಂಡ್ ಕಾರ್ಯಕ್ರಮದಲ್ಲಿ ನಾವು ವೈದ್ಯರ ಭೇಟಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಮಗೆ ಇವತ್ತು ಅತಿಥಿಗಳಾಗಿ ನಮಗೆ ಬಂದಿರುವಂತಹ ವೈದ್ಯರು ಡಾಕ್ಟರ್ ಮೋಹನ್ ಕುದೂರು, ಬೆಂಗಳೂರಿನ ಹತ್ತಿರ ಇವರ ವಾಸಸ್ಥಳ, ಮತ್ತು ಇವರು MBBS ಅನ್ನು GSS ಮೆಡಿಕಲ್ ಕಾಲೇಜ್ ಮೈಸೂರಿನಲ್ಲಿ ಪೂರ್ತಿಗೊಳಿಸಿದ್ದಾರೆ. ಅದೇ ರೀತಿ MD ಪದವಿಯನ್ನು KMC ಮಣಿಪಾಲದಲ್ಲಿ ಪೂರೈಸಿದ್ದಾರೆ. ಮತ್ತು ಈಗ ಕಳೆದ 11 ವರ್ಷದಿಂದ UAEಯ ದೇರಾ ರಿಗ್ಗಾದ ಹತ್ತಿರ ಆಂಬರ್ ಕ್ಲಿನಿಕಲ್ಲಿ ವೈದ್ಯರಾಗಿ ಸೇವೆಯನ್ನು ಚರ್ಮರೋಗ ತಜ್ಞರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಡಾಕ್ಟರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇದು ನಮ್ಮ ಮೊದಲ ವೈದ್ಯರ ಭೇಟಿ ಕಾರ್ಯಕ್ರಮದಲ್ಲಿ ಈ ಚರ್ಮದ ಬಗೆಗಿನ ಹಲವಾರು ಸಂಶಯಗಳನ್ನು ನಿಮಗೆ ಕಾಣ್ಬೋದು. ನಮಗೆ ಸಾಧಾರಣ ಜನರಿಗೆ ಸ್ಕಿನ್ ಪ್ರಾಬ್ಲಮ್ ಅಥವಾ ಚರ್ಮ ರೋಗದ ಬಗ್ಗೆ ಹಲವಾರು ಸಂಶಯಗಳು ಇರುತ್ತೆ. ಸೊ ಈಗ ಪ್ರಶ್ನೆಗೆ ಕೇಳೋದಕ್ಕಿಂತ ಮೊದಲಾಗಿ ನಮಗೆ ಡಾಕ್ಟರ್ ಬಂದ ಒಂದು ಇತಿಹಾಸ ಇದೆಯಲ್ಲ, ಅಥವಾ ಕಲಿತ ಒಂದು ಊರಿನಲ್ಲಿ ಮೈಸೂರಿನಲ್ಲಿ ಕಲಿತಿದ್ದೀರಿ. ಅದೇ ರೀತಿ ಗಲ್ಫ್ನಲ್ಲಿ ಬಂದು ಸುಮಾರು 11 ವರ್ಷದಿಂದ ಸೇವೆಯನ್ನು ಸಲ್ಲಿಸಿ ತಮ್ಮ ಒಂದು ಹಿಂದೆ ತಿರುಗಿ ನೋಡಿದಾಗ ತಮಗೆ ಏನು ಅನಿಸ್ತದೆ, ತಮ್ಮ ಅಭಿಪ್ರಾಯ ಏನು ಅಂತ ಅದರ ಬಗ್ಗೆ? ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು 1996ರಲ್ಲಿ MBBSಗೆ ಸೇರಿಕೊಂಡೆ. ಅದು JSS ಮೆಡಿಕಲ್ ಕಾಲೇಜ್ ಮೈಸೂರು. 2002ರಲ್ಲಿ ಮುಗಿಸಿ MD ಪದವಿಯನ್ನು MD ಓದೋದಕ್ಕೆ KMC ಮಣಿಪಾಲಲ್ಲಿ ಸೇರಿಕೊಂಡೆ 2003ನಲ್ಲಿ. 2006ಅಲ್ಲಿ 2006ರಲ್ಲಿ ಮುಗಿಸಿದೆ. ಆಮೇಲೆ ಅಲ್ಲೇ ಒಂದು ಸ್ವಲ್ಪ 9 ತಿಂಗಳು ಸೆಂಟ್ ಜಾನ್ಸ್ ಮೆಡಿಕಲ್ ಕಾಲೇಜಲ್ಲಿ ಕೆಲಸ ಮಾಡಿ ಪುನಃ ನಾನು ಮಣಿಪಾಲಲ್ಲಿ ಹೋಗಿ ಸ್ಟಾಫ್ ಆಗಿ ಸೇರಿಕೊಂಡೆ. ಆಮೇಲೆ ಅಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆದೆ. 4 ವರ್ಷ ಕೆಲಸ ಮಾಡಿ ಆಮೇಲೆ ತಿರ್ಗಿ ಅಲ್ಲೇ ಮಣಿಪಾಲದಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡಿದೆ. ಅದಾದಮೇಲೆ ಒಂದೂವರೆ ವರ್ಷ ಶ್ರೀನಿವಾಸ ಮೆಡಿಕಲ್ ಕಾಲೇಜ್ ಮುಕ್ಕ ಸೂರತ್ಕಲ್ಲಲ್ಲಿ ಕೆಲಸ ಮಾಡಿ ಪುನಃ 2012ರಲ್ಲಿ ನಾನು ದುಬೈಗೆ ಬಂದೆ. ಅಲ್ಲಿ ಒಂದು 4 ವರ್ಷ ಒಂದು ಮೆಡಿಕಲ್ ಸೆಂಟ್ರಲ್ಲಿ ಕೆಲಸ ಮಾಡಿದೆ, ಒಂದು ಬದಲ್ಸಮ ಮೆಡಿಕಲ್ ಸೆಂಟರ್ ಅಂತ. ಕಳೆದ 7 ವರ್ಷಗಳಿಂದ ಇಲ್ಲಿ ಆಂಬರ್ ಕ್ಲಿನಿಕ್ಸ್ ದೇರಾ ರಿಗ್ಗಾದಲ್ಲಿ ಸ್ಪೆಷಲಿಸ್ಟ್ ಡರ್ಮಟಾಲಜಿಸ್ಟ್, ಚರ್ಮರೋಗ ತಜ್ಞರಾಗಿ ಕೆಲಸ ಮಾಡ್ತಾ ಇದ್ದೇನೆ. ಸೊ ಈ ಚರ್ಮ ರೋಗ ತುಂಬ ಕಾಮನ್, ಅಂದರೆ ಎಲ್ಲರಲ್ಲೂ ಕಂಡುಬರುತ್ತೆ. ಅದು ಕೂದಲಿರ್ಬೋದು, ಚರ್ಮದ ಸಮಸ್ಯೆಗಳಿರ್ಬೋದು, ಅಥವಾ ಉಗುರು ಸಮಸ್ಯೆಗಳಿರ್ಬೋದು. ಯಾಕೆ ಇಷ್ಟೊಂದು ಕಾಮನ್ ಅಂದರೆ ಚರ್ಮ ಒಂದು ದೊಡ್ಡ ಅಂಗ. ಎಲ್ಲ ಅಂಗಗಳಿಗೂ ಕಂಪೇರ್ ಮಾಡಿದ್ರೆ ಅದು ಕಣ್ಣಿರ್ಬೋದು, ಮೂಗಿರ್ಬೋದು, ಹೃದಯ ಇರ್ಬೋದು. ಬಟ್ ನಮ್ಮ ತಲೆಯಿಂದ ಕಾಲು ತನಕ ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ಥರ ಕಾಯಿಲೆಗಳು ಬರುತ್ತೆ. ಮುಖದಲ್ಲೇ ಬೇರೆ, ಕೈಯಲ್ಲೇ ಬೇರೆ, ಕಾಲಲ್ಲೇ ಬೇರೆ, ತಲೆಯಲ್ಲೇ ಬೇರೆ. ಹಾಗೆ ಇದು ಚರ್ಮ ಒಂದು ದೊಡ್ಡ ಅಂಗ. ಅದು ಸಣ್ಣ ಕಾಯಿಲೆಗಳಿಂದ ಶುರು, ಅಂದರೆ ಕೂದಲು ಉದುರೋದಿರ್ಬೋದು, ತುರಿಕೆ ಇರ್ಬೋದು, ಅಥವಾ ಮಚ್ಚೆ ಇರ್ಬೋದು, ಕಪ್ಪು ಕಲೆ, ಬಿಳಿ ಕಲೆ, ನೂರಾರು ಥರ. ಮತ್ತು ಇನ್ನೊಂದೇನೆಂದರೆ, ಈಗ ನಿಮಗೆ ಎಲ್ಲೇ ಒಂದು ಕಡೆ ನೋವಿದ್ದಾಗ ಅದನ್ನು ನೀವು ತೋರಿಸ್ಕೊಳ್ದಿರ ಇರ್ಬೋದು. ಹಲ್ಲು ನೋವು ನೀವು ಹೇಳೋ ತನಕ, ಬೆನ್ನು ನೋವಾಗಲಿ. ಬಟ್ ಚರ್ಮ ಎಲ್ಲರೂ ನಮ್ಮ ಮುಖನ ಮುಚ್ಕೊಂಡು ಅಥವಾ ಮುಖನ ಫುಲ್ಲು ಒಂದು ಪರ್ದೆ ಹಾಕ್ಕೊಂಡು ಓಡಾಡೋಕ್ಕಾಗಲ್ಲ. ಮುಖ ತೋರಿಸ್ಲೇಬೇಕು ಎಲ್ಲರೂ. ಸೊ ಅಥವಾ ಕೈ ಇರ್ಬೋದು ಅಥವಾ ಕಾಲಿರ್ಬೋದು, ಅದು ಎಲ್ಲರಿಗೂ ಕಾಣುತ್ತೆ. ಸೊ ಅದು ಕಾಣೋದ್ರಿಂದ ಆಚೆ ಜನಗಳ ಒಂದು ಸಮಾಜದ ಒಂದು ಪ್ರಭಾವ ಜಾಸ್ತಿ ಇರುತ್ತೆ. ಒಬ್ರು ಹೇಳ್ಬೋದು, ನಿಮಗೆ ಅದು ಎಲ್ಲರಿಗೂ ಕಂಡು ಬರೋದ್ರಿಂದ ತುಂಬ ಈಸಿ ಮತ್ತು ತುಂಬ ನಿಮ್ಮ ದೈನಂದಿನ ಜೀವನದ ಮೇಲೆ ತುಂಬ ಪರಿಣಾಮ ಬೀಳುತ್ತೆ, ಯಾವುದೇ ಥರ ಚರ್ಮ ಕಾಯಿಲೆ ಇದ್ರು. ಈಗ ಡಾಕ್ಟ್ರೇ, ತಾವು ಊರಲ್ಲಿ ಹಲವಾರು ವರ್ಷ ಇದ್ದೀರಿ. ಅದೇ ರೀತಿ ಈಗ ಬಂದು ಇಲ್ಲಿ ದುಬೈಯಲ್ಲಿ ಕೂಡ 11 ವರ್ಷದಿಂದ ಇಲ್ಲಿ
ಸಲ್ಲಿಸಿದ್ದಾರೆ. ಈಗ ಊರಿನಲ್ಲಿದ್ದವರು ಮತ್ತು ಅನಿವಾಸಿಗರಲ್ಲಿ ಒಂದು ಈ ಚರ್ಮ ರೋಗದ ಕಲ್ಪನೆ ಬಗ್ಗೆ ಒಂದು ವ್ಯತ್ಯಾಸ ಏನು ಅಂತೇಳಿ ನಿಮ್ಮ ಅಭಿಪ್ರಾಯ? ಎಲ್ಲರೂ ಒಂದು ಊರಿಂದು ಕಂಪೇರ್ ಮಾಡಿದ್ರೆ ಅಲ್ಲಿ ಕೆಲವು ಕಾಯಿಲೆಗಳು ಅಂದರೆ ಚರ್ಮ ರೋಗಗಳು ಹೇಗೆ ಮನುಷ್ಯನಿಗೆ ಎಲ್ಲ ರೋಗಗಳು ಎಲ್ಲ ಕಡೆ ಬರುತ್ತೆ. ಅಂದರೆ ಇದು ಹೃದಯದ ಕಾಯಿಲೆ ಇರ್ಬೋದು ಅಥವಾ ಜ್ವರ ಇರ್ಬೋದು, ಎಲ್ಲ ಕಡೆ ಬರುತ್ತೆ. ಬಟ್ ಇಲ್ಲಿ ಈ ಭಾಗದಲ್ಲಿ ಏನು ಗಲ್ಫ್ ಭಾಗದಲ್ಲಿ ಒಂದು ಸೂರ್ಯನ ಪ್ರಭಾವ, ಸೂರ್ಯನ ಕಿರಣ ಜೋರಾಗಿದೆ. ಇಲ್ಲಿ 6 ತಿಂಗಳು ತುಂಬ 45ರಿಂದ 50 ಡಿಗ್ರಿ ಇರುತ್ತೆ. ಸೊ ಅದ್ರದ್ದು ಒಂದು ಪ್ರಭಾವ ಇರುತ್ತೆ. ಮತ್ತು ಇಲ್ಲಿ ನಾವು ನೀರಿಂದು ಒಂದು ಎಲ್ಲರೂ ಹೇಳೋ ಪ್ರಕಾರ ಸ್ವಲ್ಪ ನೀರು ಹಾರ್ಡಾಗಿರುತ್ತೆ. ಸೊ ಕೂದಲು ಉದುರುವಿಕೆ ತುಂಬ ಕಾಮನ್ ಅಂತ ಹೇಳ್ತಾರೆ. ಯಾರೇ ಇಲ್ಲಿ ಬಂದು ಕೆಲಸ ಮಾಡೋರು ಒಂದು 5 ವರ್ಷ 6 ವರ್ಷ ಬಿಟ್ಟು, ಅದು ಹೆಂಗಸಿರ್ಬೋದು ಅಥವಾ ಗಂಡಸಿರ್ಬೋದು, ಅವರು ಎಲ್ಲರಿಗೂ ಕೂದಲು ನನಗೆ ಉದುರೋದಕ್ಕೆ ಶುರುವಾಯಿತು. ಅದು ಮೋಸ್ಟ್ ಕಾಮನ್. ಮತ್ತು ಕೆಲವ್ರಿಗೆ ಮತ್ತು ಎಲ್ಲರಿಗೂ ಅದು ಬಿಸಿಲಿಂದ ಕಪ್ಪು ಕಲೆಗಳು ಶುರುವಾಗುತ್ತೆ ಮುಖದಲ್ಲಿ. ಮತ್ತು ಅದು ಒಂದು. ಮತ್ತು ಎಲ್ಲರಿಗೂ ಇಲ್ಲಿ ನೀರಿಂದು ಸಮಸ್ಯೆ ಇರ್ಬೋದು ಅಥವಾ ಇಲ್ಲಿ AC ಜಾಸ್ತಿ ಇರೋದ್ರಿಂದ ಡ್ರೈ ಸ್ಕಿನ್ ಪ್ರಾಬ್ಲಮ್ ಜಾಸ್ತಿ ಬರುತ್ತೆ. ಸೊ ಇದು ಮೋಸ್ಟ್ ಕಾಮನ್ ಆಗಿ ಕಾಣೋದು. ಬೇರೆ ಎಲ್ಲ ಕಾಯಿಲೆಗಳು ಕಾಮನ್ ಆಗಿ ಎಲ್ಲ ಕಡೆ ಇರುತ್ತೆ. ಈಗ ವಿಶೇಷವಾಗಿ ಮಹಿಳೆಯರು ಒಂದು ಮುಖದ ಕಾಂತಿಯನ್ನು ಪುರುಷರು ಅಷ್ಟಾಗಿ ಕಂಡು ಬರುವುದಿಲ್ಲ. ಸ್ತ್ರೀಯರಿಗೆ ಸ್ವಲ್ಪ ಸೌಂದರ್ಯ ಜಾಸ್ತಿ ಇರಬೇಕು ಅಂತೇಳಿ ಅವರಿಗೆ ಒಂದು ಸಂಕಲ್ಪ ಇರುತ್ತೆ. ಸೊ ಅವರಲ್ಲಿ ಮುಖದ ಕಾಂತಿ ಹೆಚ್ಚಲು ಹಲವಾರು ಕಸರತ್ತುಗಳನ್ನು ಮಾಡೋದು ನಮಗೆ ಕಂಡುಬರುತ್ತೆ. ನಾನು ಫಾರ್ಮಸಿಯಲ್ಲಿದ್ದಾಗ ಕೂಡ ಅದೇ ರೀತಿ ನಮಗೆ ಪೇಷಂಟ್ಸ್ ಬರ್ತಾಯಿದ್ದರು. ಸೊ ಈಗ ಸ್ಟಿರಾಯ್ಡ್ ಆಗಿರಲಿ, ಬೇರೆ ಬೇರೆ ಥರದ ಕ್ರೀಮನ್ನು ಮಿಕ್ಸ್ ಮಾಡಿಕೊಂಡು ಹಚ್ಚುವಂತಹ ಕಾರ್ಯವೈಖರಿ ಕೂಡ ಕಂಡುಬರುತ್ತೆ. ಸೊ ಇಂಥದ್ರಲ್ಲಿ ಅದು ಹೇಗೆ ನೀವು ಕಾಣ್ತೀರಿ ಅಂತೇಳಿ ಹೇಗೆ ಅದನ್ನು ಅಲ್ಲ, ಅದು ಹೇಗಂದರೆ ಅದು ನಿಮಗೆ ಯಾವುದೇ ಥರ ಕಪ್ಪು ಕಲೆಗಳು ಕಂಡು ಬಂದರೆ ಮುಖದಲ್ಲಿ, ಅದು ಪ್ಲೀಸ್ ದಯವಿಟ್ಟು ನೀವು ನಿಮ್ಮ ಸನಿಹ ಯಾವುದೇ ಚರ್ಮ ರೋಗ ತಜ್ಞರನ್ನು ಭೇಟಿ ಮಾಡಿ. ಸುಮ್ಮನೆ ಹೋಗಿ ಫಾರ್ಮಸಿನಲ್ಲಿ ಅಥವಾ ನಿಮ್ಮ ಫ್ರೆಂಡ್ಸ್ ಹೇಳಿದ್ರು ಅಥವಾ ಆನ್ಲೈನಲ್ಲಿ ಗೂಗಲಲ್ಲಿ ಅಥವಾ ಯೂಟ್ಯೂಬಲ್ಲಿ ಯಾರೋ ಯೂಸ್ ಮಾಡ್ತಾ ಇದ್ದಾರೆ, ಅದೇನಾಗುತ್ತೆ ಅಂದರೆ ಬೇರೆ ಕಾಯಿಲೆಗಳಿಗೆ ನಾವು ತಕ್ಷಣ ಡಾಕ್ಟರ್ ಹತ್ರ ಹೋಗ್ತೇವೆ. ಈಗ ಒಂದು ಹಲ್ನೋವು ಇರ್ಬೋದು, ಒಂದು ಜ್ವರ ಇರ್ಬೋದು, ಒಂದು ಎದೆನೋವು ಇರ್ಬೋದು, ಒಂದು ಕಣ್ಣಲ್ಲಿ ನಿಮಗೆ ಕೆಂಪಾಯಿತು ಅಥವಾ ಕಣ್ಣಿಂದ ರಕ್ತ ಬರ್ತಾ ಇದೆ, ಕಿವಿಯಿಂದ ರಕ್ತ ಬರ್ತಾ ಇದೆ, ತಕ್ಷಣ ನಾವು ಡಾಕ್ಟರ್ ಹತ್ರ ಹೋಗಿ ಕಾಣ್ತೇವೆ. ಚರ್ಮ ರೋಗ ಬಂದಾಗ ಅದು ಎಲ್ಲರೂ ಕೂಡ ಡಾಕ್ಟರ್ ಆಗ್ತಾರೆ. ಅಂದರೆ ನಾವು ಫಸ್ಟು ಈಗ ನಮ್ಮ ಫ್ರೆಂಡ್ಸ್ ಏನು ಹೇಳ್ತಾರೆ, ಅವ್ರು ಯಾವ್ದು ಯೂಸ್ ಮಾಡ್ತಾ ಇದ್ದಾರೆ, ಅಥವಾ ನಮ್ಮ ರಿಲೇಟಿವ್ಸ್ ಸಂಬಂಧಿಕರು ಏನು ಹೇಳ್ತಾರೆ, ಮತ್ತು ನಾವು ಹತ್ರ ಯಾವುದೇ ಫಾರ್ಮಸಿ ಇದ್ದರೂ ಅವ್ರೇನು ಕೊಡ್ತಾರೆ ಅದನ್ನು ಒಂದು 6 ತಿಂಗಳಿಂದ ವರ್ಷ ಉಪಯೋಗಿಸಿ ಅದರಿಂದ ಅವರ ಚರ್ಮನ ಕೆಡಿಸ್ಕೊಂಡು ಎಂಡಲ್ಲಿ ಅಂದರೆ ಕೊನೆಯಲ್ಲಿ ಏನೂ ಆಗ್ದಿರ ಅದರಿಂದ ಹೋಗಿ ಇನ್ನೊಂದು ಕಾಯಿಲೆ ಬಂದು ಆಮೇಲೆ ನಮ್ಮ ಚರ್ಮ ರೋಗ ಡಾಕ್ಟರ್ ಹತ್ರ ಬರ್ತಾರೆ. ಏನಾಗುತ್ತೆ ಅಂದರೆ ಇವ್ರು ಹೇಳಿದ್ದನ್ನು ನಾವು ಟ್ರೈ ಮಾಡ್ತಾರೆ, ಅವ್ರು ಹೇಳಿದ್ದು ಟ್ರೈ ಮಾಡ್ತಾರೆ, ಕೊನೆಗೆ ಎಲ್ಲನೂ ಟ್ರೈ ಮಾಡಿ ಕೊನೆಗೆ ಬರ್ತಾರೆ. ಫಸ್ಟು ಈಗ ಕಾಂತಿ, ಈಗ ಮುಖದ ಕಾಂತಿ ಹೆಚ್ಚಿಸ್ಕೊಳ್ಳಲು ಈಗ ಫಸ್ಟು ಕೆಲವು ಪೇಷಂಟಲ್ಲಿ ಒಂದು ಸೂರ್ಯ ಎಕ್ಸ್ಪೋಜರ್ ಇರುತ್ತೆ, ಸನ್ ಎಕ್ಸ್ಪೋಜರ್ ಇರುತ್ತೆ. ಫಸ್ಟು ಸನ್ಸ್ಕ್ರೀನ್ ಅಂತ ಬರ್ತವೆ. ಬೆಳಿಗ್ಗೆ ಎದ್ದು ಸನ್ಸ್ಕ್ರೀನ್ ಹಾಕ್ಕೊಬೇಕು. ಈಗ ಆಚೆ ಓಡಾಡ್ತಾ ಇದ್ದರೆ ಯಾವುದೇ ಥರ ಸನ್ಸ್ಕ್ರೀನ್, ಈಗ ಈ ಏನು ಸೂರ್ಯನ ಇಷ್ಟು ಜೋರಾಗಿ ಇಲ್ಲಿ ಸನ್ ಪವರ್ ಜಾಸ್ತಿ ಇರೋದ್ರಿಂದ SPF ಅಂತ ಹೇಳ್ತೇವೆ, ಸನ್ ಪ್ರೊಟೆಕ್ಷನ್ ಫ್ಯಾಕ್ಟರ್ ಸನ್ಸ್ಕ್ರೀನ್ ಅಂತ ಹೇಳ್ತೇವೆ, ಅದು 50+ ಇರಲೇಬೇಕು. ಈಗ ಇಂಡಿಯಾದಲ್ಲಾದರೆ 30+ ಅಥವಾ 15+ ನಡೆಯುತ್ತೆ. ಇಲ್ಲಿ 50+, 50ರಿಂದ ಮೇಲೆ ಇರಬೇಕು. 100 ಏನು ಬೇಕಾಗಿಲ್ಲ. 100+ ಯಾವಾಗ ಬೇಕಾಗುತ್ತೆ ಅಂದರೆ ಅವ್ರದ್ದಲ್ಲಿ ಸ್ಕಿನ್ನಲ್ಲಿ ಕಪ್ ಇಲ್ಲೇ ಇಲ್ಲ ಅಂದಾಗ. ಕೆಲವು ಪೇಷಂಟ್ಸ್ಗೆ ಈಗ ತುಂಬ ವೈಟ್ ಇರ್ತಾರೆ, ಅಂದರೆ ಆಲ್ಬಿನೋಸ್ ಅಂತ ಹೇಳ್ತೇವೆ, ಅವರಲ್ಲಿ ಕಲ್ಲರೇ ಇರಲ್ಲ, ಅಂಥವ್ರಿಗೆ 100+ ಬೇಕಾಗುತ್ತೆ. ಬಟ್ ನಾರ್ಮಲ್ ನಮ್ಮ ಇಂಡಿಯನ್ ಸ್ಕಿನ್ಗೆ 50+ ಸಾಕು. ಯಾವುದೇ ಥರ ಸನ್ಸ್ಕ್ರೀನ್ ಹಚ್ಚಿದ ಮೇಲೆ ಅದು 30 ನಿಮಿಷ ಬೇಕು, 30 ಮಿನಿಟ್ಸ್ ಬೇಕು ಅದ್ರ ಕೆಲಸ ಶುರು ಮಾಡಲಿಕ್ಕೆ. ನೀವು ಹಚ್ಚಿದ ತಕ್ಷಣ ಹೊರಗಡೆ ಹೋದರೆ ಅದು ಉಪಯೋಗ ಇಲ್ಲ. ಸೊ ಅದಕ್ಕೆ 30 ನಿಮಿಷ ಟೈಮ್ ಬೇಕು. ನೀವೇನಾದರೂ ಈಗ ಬೆಳಿಗ್ಗೆ 8:30 9 ಗಂಟೆಗೆ ಆಚೆ ಹೋಗ್ತಾ ಇದ್ದೀರಾ ಅಂದರೆ 30 ನಿಮಿಷ ಹಿಂದೆ ಹಚ್ಚಿರಬೇಕು. ಮತ್ತು ಯಾವುದೇ ಥರ ಸನ್ಸ್ಕ್ರೀನ್ 4ರಿಂದ ಮ್ಯಾಕ್ಸಿಮಮ್ 5 ಗಂಟೆ ಕೆಲಸ ಮಾಡುತ್ತೆ. ಈಗ ನೀವು ಬೆಳಿಗ್ಗೆ ಹಚ್ಚಿ ಮಧ್ಯಾಹ್ನ 2 ಗಂಟೆಗೆ ಆಚೆ ಹೋದರೆ ಅದ್ರದ್ದು ಕೆಲಸ ಮಾಡಲ್ಲ, ಅದು ಪವರ್ ಇರಲ್ಲ. ಸೊ ನೀವು ಪುನಃ 1ರಿಂದ 2 ಗಂಟೆ ಒಳಗಡೆ ಪುನಃ ಹಚ್ಚಬೇಕು. ಅದೇನಾದ್ರು ನೀವು 2 ಗಂಟೆ 3 ಗಂಟೆ 4 ಗಂಟೆಯಲ್ಲಿ ಆಚೆ ಹೋಗ್ತಾ ಇದ್ದಾರೆ. ಮತ್ತು ಒಂದು ಸನ್ಸ್ಕ್ರೀನ್. ಸೆಕೆಂಡು, ನಿಮಗೆ ಸ್ಕಿನ್ನು ತುಂಬ ಡ್ರೈ ಇದ್ದರೆ ನೀವು ಮಾಯಿಶ್ಚರೈಸರ್ ಯೂಸ್ ಮಾಡಬೇಕು. ಯಾಕಂದರೆ ನಾವು ನಮ್ಮ ಕೆಲಸ ಎಲ್ಲರ ಕೆಲಸನೂ ಮತ್ತು ಎಲ್ಲ ಮನೇಲಿ ಒಳಗಡೆನೇ ಇರ್ತಾರೆ. ಮನೆ ಒಳಗಡೆ ಇರೋದ್ರಿಂದ ಅದು AC ಇರೋದ್ರಿಂದ ಅದು ಸ್ಕಿನ್ ಡ್ರೈ ಆಗುತ್ತೆ.
ಸೊ ಮಾಯ್ಶ್ಚರೈಸರ್ ಯೂಸ್ ಮಾಡಬೇಕು. ಮತ್ತು ಎಲ್ಲನೂ ನಾವು ಯಾವತ್ತೂ ಕ್ರೀಮ್ ಮೇಲೆ ಡಿಪೆಂಡ್ ಆಗಬಾರ್ದು. ಎಕ್ಸಸೈಸ್ ತುಂಬ ಇಂಪಾರ್ಟೆಂಟು. ಡೈಲಿ ವಾಕಿಂಗ್, ರನ್ನಿಂಗ್, ಯೋಗ ಇರ್ಬೋದು ಮಾಡ್ತಾ ಇರಬೇಕು. ಯಾಕಂದರೆ ಸ್ಕಿನ್ನನ್ನು ನಾವು ಬರೀ ಕ್ರೀಮ್ ಹಚ್ಚಿ ಅದನ್ನು ಸರಿ ಮಾಡ್ಕೊಳ್ತೇವೆ, ಅದನ್ನು ಕಾಂತಿ ಬೆಳೆಸ್ಕೊಳ್ತೇವೆ. ಈಗ ನೀವು ಯಾವುದೇ ಒಂದು ಅಥ್ಲೀಟ್ ನೋಡಿದ್ರೆ, ಒಬ್ಬರು ತುಂಬ ಸ್ಪೋರ್ಟ್ಸಲ್ಲಿ ಇರೋರಾಗಲಿ, ಯೋಗ ಗುರುಗಳಾಗಲಿ, ಸ್ವಾಮೀಜಿಗಳಾಗಲಿ, ಅವ್ರು ತುಂಬ ಕಸರತ್ತು ಯೋಗ ಮಾಡೋದ್ರಿಂದ ಅವ್ರ ಸ್ಕಿನ್ ತುಂಬ ಕಾಂತಿಯುತವಾಗಿರುತ್ತೆ. ಅದು ಬರೀ ಕ್ರೀಮ್ನಲ್ಲಿ ಸರಿ ಆಗಲ್ಲ, ಎಲ್ಲ ಚೇಂಜ್ ಆಗಲ್ಲ. ಕಸರತ್ತು ತುಂಬ ಇಂಪಾರ್ಟೆಂಟು. ಮತ್ತು ನೀರು ತುಂಬ ಡೈಲಿ 3 to 4 ಲೀಟರ್ಸ್ ನೀರು ಕುಡಿಬೇಕು. ಹೇಗೆ ನಾವು ಸ್ವೆಟ್ಟಿಂಗ್ ಆಚೆ ಬರುತ್ತೆ, ನೀರು ದೇಹದಲ್ಲಿ ಹೋಗಬೇಕು. ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಹಣ್ಣು ತರಕಾರಿಗಳು, ಅದರಲ್ಲಿ ಎಷ್ಟು ಪೌಷ್ಟಿಕಾಂಶ ಮತ್ತು ಎಷ್ಟು ವೈಟಮಿನ್ಸ್ ಇರುತ್ತೆ. ಇದು ಎಲ್ಲದರಿಂದ ನೀವು ಯಂಗಾಗಿ ಕಾಣಿಸ್ತೀರಾ, ಕಾಂತಿಯುತವಾಗಿ ಕಾಣಿಸ್ತೀರಾ. ಬರೀ ಕ್ರೀಮ್ನಲ್ಲೇ ಎಲ್ಲ, ನಾನು ಒಂದು ಕ್ರೀಮ್ ಹಚ್ಚೋದ್ರಿಂದ ನನ್ನ ಫ್ರೆಂಡ್ ಹೇಳಿದ್ದಾರೆ, ನನ್ನ ರಿಲೇಟಿವ್ ಹೇಳಿದ್ದಾರೆ, ಒಂದು ಕ್ರೀಮ್ನಲ್ಲೇ ನಾನು ಚೇಂಜ್ ಆಗಿ ನಾನು ತುಂಬ ಯಂಗಾಗಿ ಕಾಣಿಸ್ತೀನಿ, ಬ್ರೈಟಾಗಿ ಕಾಣಿಸ್ತಿರಲ್ಲ, ಸುಳ್ಳೋದು ಎಲ್ಲ ತಪ್ಪು. ಅದು ಕೂಡ ಯಾವುದೇ ಒಂದು ಕ್ರೀಮ್ ನಿಮಗೆ ಮ್ಯಾಜಿಕ್ ಮಾಡ್ತಾ ಇದೆ ಅಥವಾ ಯಾರೋ ಹಚ್ಚಿ ಒಂದು ತಿಂಗಳಲ್ಲೇ ಚೇಂಜ್ ಆಗಿದೆ, ಕಲರ್ ಚೇಂಜ್ ಆಗಿದೆ, ಬ್ರೈಟಾಗಿ, ಅದರಲ್ಲಿ ಸ್ಟೀರಾಯ್ಡ್ ಇದೆ ಅಂತ ಅರ್ಥ. ಕರೆಕ್ಟ್. ಅದು ನೀವು ತಪ್ಪು ದಾರಿ ಇಳಿತಾ ಇದ್ರೆ ಅದು ತುಂಬ ದಿನ ಬರಲ್ಲ. ಒಂದು 3-4 ಮಂತ್ಸಲ್ಲಿ 6 ಮಂತ್ಸಲ್ಲಿ ಎಲ್ಲ ಅದ್ರ ಸೈಡ್ ಎಫೆಕ್ಟ್ಸ್ ಬರುತ್ತೆ. ಆ ಕ್ರೀಮ್ಸಲ್ಲಿ ನಿಮಗೆ ಪಿಂಪಲ್ಸ್ ಬರುತ್ತೆ, ಮತ್ತು ನಿಮ್ಮ ಸ್ಕಿನ್ನು ತುಂಬ ಥಿನ್ ಆಗ್ತಾ ಹೋಗುತ್ತೆ, ಬೇಗ ಏಜ್ ಆಗ್ತಾರೆ, ಮತ್ತು ರಿಂಕಲ್ಸ್ ಬರುತ್ತೆ. ಅದೆಲ್ಲ ಸೈಡ್ ಎಫೆಕ್ಟ್ಸ್ ಇದೆ. ಅಂದರೆ ಎಕ್ಸ್ಟರ್ನಲ್ ಅಪ್ಲಿಕೇಶನ್ಗಿಂತ ಇಂಟರ್ನಲ್ ಅಪ್ಲಿಕೇಶನ್ ಈಸ್ ಇಂಪಾರ್ಟೆಂಟ್ ಅಂತ. ಓವರಾಲ್ ನೀವು ಒಂದು ಒಳ್ಳೆ ಫುಡ್ ತೊಗೊಳ್ಳೋದಾಗಲಿ, ವಿಟಮಿನ್ಸು, ಒಂದು ಹಣ್ಣು ತಿನ್ನೋದಾಗಲಿ, ಹಣ್ಣು ತರಕಾರಿ ತಿನ್ನೋದಾಗಲಿ, ನೀರು ಕುಡಿಯೋದಾಗಲಿ, ಇವೆಲ್ಲ ತುಂಬ ಇಂಪಾರ್ಟೆಂಟು ಲಾಂಗ್ ಟರ್ಮಲ್ಲಿ. ನೀವು ಏನೇ ಒಂದು 6 ತಿಂಗಳು ವರ್ಷದಲ್ಲಿ ಚೇಂಜ್ ಕಾಣ್ತಿರಲ್ಲ, ಚೇಂಜ್ ಬರುತ್ತಲ್ಲ, ಅದು ತಪ್ಪದು. ನೀವು ಯಾವತ್ತಿರು ನಾನು ಇನ್ನು ಮುಂದೆ 20 ವರ್ಷ 30 ವರ್ಷ ನಾನು ಹೀಗೆ ಇರಬೇಕು ಅಂದರೆ ಇವೆಲ್ಲ ಫಾಲೋ ಮಾಡಬೇಕು. ಹೌದು. ಇನ್ನು ವಿಶೇಷವಾಗಿ ಈಗ ಚರ್ಮರೋಗದ ಬಗ್ಗೆ ಜನರಿಗೆ ಅಂದರೆ ಹಲವಾರು ಸಂಶಯಗಳು, ಎಷ್ಟು ಸಂಶಯಗಳಿದ್ದು ಅವರಿಗೆ ಅಡ್ವೈಸ್ ಮಾಡಿದರೂ ಕೂಡ ಪೂರ್ತಿ ಆಗೋದಿಲ್ಲ ಅಂತೇಳಿ ಒಂದು ನಂಬಿಕೆ ಇದೆ. ಅಂದರೆ ಮತ್ತೆ ವೈದ್ಯರಿಗೆ ಪ್ರಶ್ನೆ ಕೇಳ್ತಾ ಇರ್ತಾರೆ. ಸೊ ಈಗ ಒಂದು ಪಿಂಪಲ್ಸ್ ಅಂತ ಹೇಳ್ತೇವೆ ನಾವು, ಮುಖದಲ್ಲಿ ಬರುವಂತಹ ಒಂದು ಪಿಂಪಲ್ಸ್. ಸೊ ಅದಕ್ಕೆ ಏನೆಲ್ಲ, ಯಾವ ರೀತಿಯಲ್ಲಿ ಅದಕ್ಕೆ ಮುಂಜಾಗ್ರತಾ ಕ್ರಮ ಬಾರದಂತೆ ಕ್ರಮ ಕೈಗೊಳ್ಳಬೇಕು, ಅಥವಾ ಅದಕ್ಕೆ ಟ್ರೀಟ್ಮೆಂಟ್ ಏನು ಅಂತೇಳಿ? ಈಗ ಪಿಂಪಲ್ಸ್ ಅಂದರೆ ಮೊಡವೆ ಗುಳ್ಳೆ ಅಂತ ಹೇಳ್ತಾರೆ. ಪಿಂಪಲ್ಸ್ ಅದು ಶುರುವಾಗೋ ವಯಸ್ಸು 12ರಿಂದ 13 ವರ್ಷ. ಹೇಗೆ ನಾವು ಚಿಕ್ಕ ಮಗುವಿಂದ ಟೀನೇಜ್ ನಾವು ಹೇಗೆ ಬರ್ತೀವಲ್ಲ, ಈಗ ನಾವು ಕಾಲೇಜ್ ಡೇಸಲ್ಲಿ ಅದು ನಮ್ಮ ದೇಹದಲ್ಲಿ ಹಾರ್ಮೋನ್ಸ್ ಉತ್ಪತ್ತಿ ಆಗಲಿಕ್ಕೆ ಶುರುವಾಗುತ್ತೆ. ಆ ಹಾರ್ಮೋನ್ಸು ಏನು ಮಾಡುತ್ತೆ, ಪಿಂಪಲ್ ಹೇಳ್ತಾರೆ ನಾವು ಪಿಂಪಲ್ ಬರೋದು ಒಂದು ಏನೋ ಹಚ್ಚೋದ್ರಿಂದ ಬಂತು, ಅಥವಾ ಏನೋ ಒಂದು ಕೆಟ್ಟ ಸೋಪ್ ಯೂಸ್ ಮಾಡೋದ್ರಿಂದ ಬಂತು, ಅದೆಲ್ಲ ಸುಳ್ಳು. ನಮ್ಮಲ್ಲಿ ಒಂದು ಆಯಿಲ್ ಗ್ಲ್ಯಾಂಡ್ ಅಂತ ಇರುತ್ತೆ, ಅದು ಸೆಬೇಷಿಯಸ್ ಗ್ಲ್ಯಾಂಡ್ ಅಂತ ಹೇಳ್ತೇವೆ ಮುಖದಲ್ಲಿ. ಅದು ನಮ್ಮ ದೇಹದ ಮೇಲ್ಭಾಗದಲ್ಲಿ ಮಾತ್ರ ಇರುತ್ತೆ, ಬೆನ್ನಲ್ಲಿ, ಎದೆನಲ್ಲಿ, ಮತ್ತು ಕೈನಲ್ಲಿ, ಮತ್ತು ಮುಖದಲ್ಲಿ. ಅದು ಜೀನ್ಸ್ ಪ್ರಕಾರ ಕೆಲವರಲ್ಲಿ ಬ್ಲಾಕ್ ಆಗುತ್ತೆ, ಕೆಲವರಲ್ಲಿ ಕಡಿಮೆ ಆಗ್ಬೋದು, ಕೆಲವರಲ್ಲಿ ಜಾಸ್ತಿ ಆಗ್ಬೋದು. ಅದು ಬ್ಲಾಕ್ ಆಗಿ ಆಯಿಲ್ ಆ್ಯಕ್ಚುಲಿ ಹೇಗೆ ನಮಗೆ ತುಂಬ ದೇಹದ ಉಷ್ಣಾಂಶ ಜಾಸ್ತಿ ಆದಾಗ ಹೇಗೆ ನಾವು ಸ್ವೆಟ್ ಆಗ್ತೀವಲ್ಲ, ಹಾಗೆ ಕೂಡ ಮುಖದಲ್ಲಿ ಆಯಿಲ್ ಕೂಡ ಆಚೆ ಬರುತ್ತೆ. ನಮಗೆ ಹಾರ್ಮೋನ್ಸ್ 13-14 ವರ್ಷದಿಂದ ಆದಮೇಲೆ ನಮಗೆ ಆಯಿಲ್ ಕೂಡ ಅದು ಗ್ಲ್ಯಾಂಡ್ಸ್ ಅಂತ, ಆಯಿಲ್ ಗ್ಲ್ಯಾಂಡ್ಸ್ ಕೆಲಸ ಮಾಡಿ ಆಚೆ ಕಳಿಸ್ಬೇಕು. ಅದು ಬ್ಲಾಕ್ ಆಗಿ ಪಿಂಪಲ್ನ ಮಾಡ್ತವೆ, ಅದು ಬ್ಲಾಕ್ ಆಗ್ತವೆ. ಸೊ ಇದಕ್ಕೆ ನಮಗೆ ಎಷ್ಟೊಂದು ಥರ ಅದು ನಮ್ಮ ಮೆಡಿಕಲ್ ಟರ್ಮ್ಸಲ್ಲಿ ಆ್ಯಕ್ನೆ ಅಂತ ಹೇಳ್ತೇವೆ. ಅದು ಎಷ್ಟೊಂದು ಥರ ಗ್ರೇಡ್ಸ್ ಇರುತ್ತೆ, ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3, ಗ್ರೇಡ್ 4 ಅಂತ. ಗ್ರೇಡ್ 1ನಲ್ಲಿ ಜಸ್ಟ್ ಸಣ್ಣ ವೈಟ್ ಹೆಡ್ಸ್ ಆ್ಯಂಡ್ ಬ್ಲ್ಯಾಕ್ ಹೆಡ್ಸ್ ಅಂತ ಹೇಳ್ತಾರೆ, ಸಣ್ಣ ಗುಳ್ಳೆಗಳಾಗ್ತವೆ, ಅದು ಒಂದು ಲೆವೆಲ್ಲು. ನೆಕ್ಸ್ಟ್ ಸ್ಟೇಜಲ್ಲಿ ಸ್ವಲ್ಪ ಕೆಂಪು ಗುಳ್ಳೆಗಳಾಗ್ತವೆ, ಅದರಲ್ಲಿ ಕಡ್ತಾ ಇರ್ಬೋದು, ನೋವಿರ್ಬೋದು. 3rd ಸ್ಟೇಜಲ್ಲಿ ಕೀವಾಗ್ತವೆ, ಅಂದರೆ ಅದರಲ್ಲಿ ಪಸ್ ಆಗುತ್ತೆ, ತುಂಬ ಸ್ವಲ್ಪ ನೋವಿರುತ್ತೆ, ಹೇಗೆ ನಮಗೆ ಬಾಯ್ಲ್ ಆಗುತ್ತಲ್ಲ ಹಾಗೆ ಅದು. 4th ಸ್ಟೇಜಲ್ಲಿ ಗೆಡ್ಡೆಗಳಾಗ್ತವೆ, ದಪ್ಪ ಸಿಸ್ಟ್ ಅಂತ ಹೇಳ್ತೇವೆ. ಸೊ ಈ ಥರ. ಸೊ ಈಗ ಟ್ರೀಟ್ಮೆಂಟ್ ಕೂಡ ಚೇಂಜ್ ಆಗುತ್ತೆ. ಮೋಸ್ಟ್ ಆಫ್ ದ ಪೇಷಂಟ್ಸಲ್ಲಿ ಅದು ಏಜ್ ಆಗ್ತಾ ಹೊರಟೋಗುತ್ತೆ. 17-18 ಅವರಿಗೆ ಕಾಲೇಜ್ ಡೇಸಲ್ಲಿ ಮುಗಿತಾ ಇದ್ದಂಗೆ ಹೊರಟೋಗುತ್ತೆ. ಬಟ್ ಯಾವಾಗ ಪೇಷಂಟ್ಸಲ್ಲಿ ಈ 3rd ಸ್ಟೇಜ್ 4th ಸ್ಟೇಜ್ ಇರ್ತಲ್ಲ, ಕೀವಾದಾಗ
ತುಂಬ ನೋವಿದ್ರೆ, ತುಂಬ ಅದು ಒಂದೊಂದು ಮೊಡವೆಗುಳ್ಳೆ ಕೂಡ ಸ್ಕಾರ್ ಆಗ್ತಿದೆ ಅಂತ ಹೇಳಿದ್ರೆ, ಸ್ಕಾರು 2 ಥರ ಆಗ್ಬೋದು, ಕಲ್ಲರ್ ಆಗ್ಬೋದು ಅಥವಾ ಹುಳಿ ಬೀಳ್ಬೋದು, ಅಂದರೆ ಅಂದರೆ ಒಳಗಡೆ ಹೋಗಿ ಹೋಲ್ಸ್ ಆಗ್ಬೋದು. ಅದು ಆ ಥರ ಸ್ಟೇಜ್ಗೆ ಆಗ್ತಿದೆ ಅಂತ ಹೇಳಿದ್ರೆ ಅವ್ರಿಗೆ ಟ್ರೀಟ್ಮೆಂಟ್ ಬೇಕು. ಟ್ರೀಟ್ಮೆಂಟ್ ಹಲವಾರು ಥರ ಬರುತ್ತೆ. ಒಂದು ನಾವು ಇನಿಷಿಯಲಿ ಅವ್ರಿಗೆ ಫೇಸ್ ವಾಶ್ ಕೊಡ್ತೇವೆ, ಸ್ವಲ್ಪ ಆಯಿಲ್ ಕಡಿಮೆ ಮಾಡಲಿಕ್ಕೆ. ಮತ್ತು ಕ್ರೀಮ್ಸ್, ಎಷ್ಟೊಂದು ಥರ ಕ್ರೀಮ್ ಬರುತ್ತೆ, ನೈಟ್ ಕ್ರೀಮ್ ಬರುತ್ತೆ, ಮಾರ್ನಿಂಗ್ ಕ್ರೀಮ್ ಬರುತ್ತೆ, ಅದನ್ನು ಕೊಟ್ಟು ನೋಡ್ತೇವೆ 1 ತಿಂಗಳು. ಬಟ್ ಅವ್ರಿಗೆ ಕಡಿಮೆ ಆಗ್ತಿಲ್ಲ ಅಂತ ಹೇಳಿದ್ರೆ ನಮಗೆ ಮಾತ್ರೆಗಳು ಬರುತ್ತೆ. ಮಾತ್ರೆಗಳು ಒಂದು ಆ್ಯಂಟಿಬಯೋಟಿಕ್ಸು 1 ಮಂತ್ 2 ಮಂತ್ ಕೊಡ್ತೇವೆ. ಇದು ಫೀವರು, ಜ್ವರ, ಕೆಮ್ಮು, ನೆಗಡಿ ಆ್ಯಂಟಿಬಯೋಟಿಕ್ಸ್ ಅಲ್ಲ, ಬೇರೆ ಆ್ಯಂಟಿಬಯೋಟಿಕ್ಸ್ ಬರುತ್ತೆ. ಅದು ಮೊಡವೆನ, ಕೆಂಪುನ, ಅದು ಕೀವ್ನ ಗುಣ ಮಾಡೋ ಶಕ್ತಿ ಇರುತ್ತೆ ಅದರಲ್ಲಿ. ಸೊ ಅದನ್ನು ಕೊಟ್ಟು ನೋಡ್ತೇವೆ. ಅದರಲ್ಲೂ ಕಡಿಮೆ ಆಗ್ತಿಲ್ಲ ಅಂದರೆ ನೆಕ್ಸ್ಟು ಒಂದು ಮೆಡಿಸಿನ್ ಇದೆ, ಅದರ ಹೆಸರು ಐಸೋಟ್ರೆಟಿನಾಯಿನ್ ಅಂತ ಬರುತ್ತೆ. ಅದು ನಾವು ಕೆಲವು ಟೆಸ್ಟ್ಗಳು ಬೇಕಾಗುತ್ತೆ, ಎಲ್ಲ ಪೇಷಂಟ್ಗೆ ಟೆಸ್ಟ್ ಮಾಡಿ ಮತ್ತು ಅದನ್ನು 6 ತಿಂಗಳಿಂದ 7 ತಿಂಗಳು ಪೇಷಂಟ್ಗೆ ತೊಗೊಳ್ಬೇಕಾಗತ್ತೆ. ಅದು ಫೈನಲ್ ಕ್ಯೂರ್ ಫಾರ್ ಆಲ್ ಟೈಪ್ಸ್ ಆಫ್ ಪಿಂಪಲ್ ರಿಲೇಟೆಡ್ ಪ್ರಾಬ್ಲಮ್ಸ್, ಆ್ಯಕ್ನೆ. ಅದು ಕರೆಕ್ಟಾಗಿ ವೈದ್ಯರಿಂದ ತಪಾಸಣೆ ಮಾಡಿ ಟೆಸ್ಟ್ ಮಾಡಿ ಅದನ್ನು ಕರೆಕ್ಟಾಗಿ 6 ತಿಂಗಳು ತೊಗೊಂಡ್ರೆ ಯಾವುದೇ ಥರ ಪಿಂಪಲ್ಸ್, ಮೊಡವೆಗುಳ್ಳೆ ಕಂಪ್ಲೀಟ್ ಕ್ಯೂರ್ ಆಗುತ್ತೆ. ಹೇಗೆ ಕ್ಯೂರ್ ಆಗುತ್ತೆ ಅಂದರೆ, ಇವನ್ ಒಂದು ಸಣ್ಣ ಮಾರ್ಕ್ಸ್ ಇರಲ್ಲ, ಪಿಂಪಲ್ ಅವ್ರಿಗೆ ಎಷ್ಟೋ ವರ್ಷಗಳು ಬರಲ್ಲ, ಯಾವತ್ತೂ ಪಿಂಪಲ್ ಬರಲ್ಲ, ಒಂದು ಪಿಂಪಲ್ಲು ಕೂಡ ಆಗಲ್ಲ. ಸೊ ಇದನ್ನು ಯಾರೂ ಡೈರೆಕ್ಟಾಗಿ ತೊಗೊಬಾರ್ದು. ವೈದ್ಯರ ನಾವು ತಿಂಗಳು ಒಂದು ಕೊಲೆಸ್ಟ್ರಾಲ್ ಟೆಸ್ಟು ಮತ್ತು ಲಿವರ್ ಫಂಕ್ಷನ್ ಟೆಸ್ಟ್ ಮಾಡಿಸ್ಬೇಕು. ಅದನ್ನು ಚರ್ಮ ವೈದ್ಯರೇ ನೋಡಬೇಕು. ಅದನ್ನು ಅವ್ರದ್ದು ಬಾಡಿ ವೆಯ್ಟ್ ಅದರದ್ದು ನೋಡಿ ನಾವು ಎಷ್ಟು ಡೋಸ್ ಕೊಡಬೇಕು ಅದನ್ನು ಕೊಡ್ತೇವೆ. ಮತ್ತು ಇದ್ರದ್ದು ಸೈಡ್ ಎಫೆಕ್ಟ್ಸ್ ಇರುತ್ತೆ. ಅದು ಚರ್ಮ ವೈದ್ಯರು ಮತ್ತು ಹೆಣ್ಮಕ್ಳು ಹುಷಾರಾಗಿ ಯಾರು ಹೇಳಿದ್ರು ಅಂತ ತೊಗೊಳ್ಬಾರ್ದು. ಚರ್ಮ ವೈದ್ಯರನ್ನ ಭೇಟಿ ಮಾಡಿ ಅವರು ಎಷ್ಟು ಬೇಕು, ಯಾವ ಥರ ಟೆಸ್ಟ್ಗಳು ಬೇಕು ಪ್ರತಿ ತಿಂಗಳು ಮಾಡಿ ಅದನ್ನು ಕೊಡ್ತಾರೆ. ಅವಾಗ ಗುಣ ಕಾಣುತ್ತೆ ಅದು. ಸೊ ಬಟ್ ಏನು ಮಾಡ್ತಾರೆ ಅಂದರೆ, ಕೆಲವ್ರಿಗೆ ಅದರದ್ದು ಗೊತ್ತಿರಲ್ಲ, ಅಂದರೆ ಅದರದ್ದು ಬಗ್ಗೆ ನಾಲೆಡ್ಜ್ ಇರಲ್ಲ. ಮತ್ತು ಯಾರೋ ಫ್ರೆಂಡ್ಸ್ ಹೇಳಿದ್ರು, ರಿಲೇಟಿವ್ಸ್ ಹೇಳಿದ್ರು, ಅವರು ಆ ವಯಸ್ಸಲ್ಲಿ ಡಾಕ್ಟರ್ ಹತ್ರ ಹೋಗಲ್ಲ. ನಮ್ಮ ಹತ್ರ ಬಂದಾಗ ಎಲ್ಲ ಥರ ಸ್ಕಾರ್ ಆಗಿ, ಎಲ್ಲ ಥರ ಹೋಲ್ಸ್ ಆಗಿ, ಪಿಗ್ಮೆಂಟೇಷನ್ ಆಗಿ ಬರ್ತಾರೆ. ಬಟ್ ಅದು ಮುಖದಲ್ಲಿರೋದ್ರಿಂದ ಪಾಪ ಅವ್ರಿಗೆ ಇಡೀ ಜೀವನ ಅದೇ ಹೋಲ್ಸ್ ಇರೋ ಮುಖ, ಅವ್ರ ಇಡೀ ಜೀವನ ಇರಬೇಕಾಗತ್ತೆ. ಬಟ್ ಅವ್ರಿಗೆ ಗೊತ್ತೇ ಇರಲ್ಲ. ಹೌದು, ಅಂದರೆ ಪೂರ್ವತರದ ಹಾಗೆ ಆಗಲಿಕ್ಕೆ ತುಂಬ ಸ್ವಲ್ಪ ಕಷ್ಟ ಪಡಬೇಕಾಗುತ್ತೆ ಅಂತ ಹೇಳಿ. ಅದೇನೇ ಪಾಪ ಅವ್ರಿಗೆ ಕರೆಕ್ಟಾಗಿ ಚರ್ಮ ರೋಗ ತಜ್ಞರ ಹತ್ರ ಹೋಗಿ ತೋರಿಸ್ಕೊಂಡು ಟ್ರೀಟ್ಮೆಂಟ್ ಮಾಡಿದ್ರೆ ಯಾವುದೇ ಥರ ಮಾರ್ಕ್ಸ್ ಆಗಲಿ, ಸ್ಕಾರ್ಸ್ ಆಗಲಿ ಅಥವಾ ಹೋಲ್ಸ್ ಆಗಲಿ ಇರಲ್ಲ. ಬಟ್ ಅವ್ರಿಗೆ ಗೊತ್ತಿಲ್ಲದಿರೋದ್ರಿಂದ ಅವ್ರು ನಮ್ಮ ಹತ್ರ ಬರೋ ಅಷ್ಟೊತ್ತಿಗೆ 20 ವಯಸ್ಸಾಗಿರುತ್ತೆ, 25 ವಯಸ್ಸಾಗಿರುತ್ತೆ. ಡಾಕ್ಟ್ರೇ ನಾವು ಈಗ ಏನು ಮಾಡಬೇಕು ಅಂದಾಗ ಆವಾಗ ಸ್ಕಾರ್ ಟ್ರೀಟ್ಮೆಂಟ್ ಬೇರೆ ಇರುತ್ತೆ. ಕೆಮಿಕಲ್ ಪೀಲಿಂಗ್ ಅಂತ ಮಾಡ್ತೇವೆ, ಲೇಸರ್ ಟ್ರೀಟ್ಮೆಂಟ್ ಅಂತ ಮಾಡ್ತೇವೆ. ಈಗ ಹೊಸ ಟೆಕ್ನಾಲಜಿಯಾಗಿ ಇಂಜೆಕ್ಷನ್ಸ್ ಬಂದಿದೆ, ಮೀಸೋಥೆರಪಿ, PRP ಅಂತ ಇಂಜೆಕ್ಷನ್ಸ್ ಬಂದಿದೆ ಸ್ಕಾರ್ನ ಕಡಿಮೆ ಮಾಡಲಿಕ್ಕೆ. ಸೊ ಹಲವಾರು ಥರದ ಟ್ರೀಟ್ಮೆಂಟ್ಗಳ ಆಪ್ಷನ್ಸ್ ಇದೆ. ಡಾಕ್ಟ್ರೆ, ಈಗ ಚರ್ಮ ರೋಗದಲ್ಲಿ ಒಂದು ಸೋರಿಯಾಸಿಸ್ ಅಂತ ನಾವು ಹೇಳ್ತೀವಿ, ಅದೊಂದು ಸಿವಿಯರ್ ಒಂದು ಕಾಯಿಲೆ. ಹೌದು. ಸೊ ಇದು ಬರಲಿಕ್ಕೆ ಮುಖ್ಯ ಕಾರಣ ಏನು ಮತ್ತು ಇದರ ಟ್ರೀಟ್ಮೆಂಟ್ ಏನೆಲ್ಲ ಟ್ರೀಟ್ಮೆಂಟ್ ಇದೆ ಅಂತೇಳಿ ವೀಕ್ಷಕರಿಗೆ ಏನು ಹೇಳಬೇಕು ಬಯಸ್ತೇನೆ ಅಂದರೆ, ಸೋರಿಯಾಸಿಸ್ ಒಂದು ಇಡೀ ಮೈನಲ್ಲಿ ಬರುವಂಥ ಕಾಯಿಲೆ. ಅದು ಹೇಗೆ ಬರುತ್ತೆ ಅಂದರೆ, ಅದು ಕೆಲವರಲ್ಲಿ ಈಗ ಸಮಾಜದಲ್ಲಿ 20ರಿಂದ 40 ವರ್ಷ ವಯಸ್ಸವ್ರಿಗೆ ಮೋಸ್ಟ್ ಕಾಮನ್ ಆಗಿ ಕಾಣುವಂಥ ಕಾಯಿಲೆ. ಅದರಲ್ಲಿ ತುರಿಕೆ ಬರುತ್ತೆ, ಮತ್ತು ಅದರಲ್ಲಿ ಚರ್ಮ ಕೆಂಪಾಗಿ ಬರುತ್ತೆ, ಮತ್ತು ಚರ್ಮ ಬಿಡುತ್ತೆ, ಸಿಪ್ಪೆ ಸುಲಿಯುತ್ತೆ. ಅದು ತಲೆಯಿಂದ ಕೂಡ ಕಾಲು ತನಕ ಬರುತ್ತೆ. ಅವ್ರು ಎಷ್ಟು ಸಿಪ್ಪೆ ಸುಲಿಯುತ್ತೆ ಅಂದರೆ, ಅವರು ಮಲಗಿರೋ ಜಾಗ, ಕೂರೋ ಜಾಗ ಎಲ್ಲ ಕಡೆ ಚರ್ಮ ಬೀಳ್ತಾ ಇರುತ್ತೆ. ಹೇಗೆ ನಾವು ಮೀನಲ್ಲಿ ಚರ್ಮ ಬಿಟ್ಕೊಳ್ಳುತ್ತಲ್ಲ, ನಾವು ಮೀನಿನ ಚರ್ಮ ತೆಗೆದ್ರೆ ಹೇಗೆ ಕಾಣುತ್ತಲ್ಲ ಹಾಗೆ. ಇದರಲ್ಲಿ ಯೂಶ್ವಲಿ ಏನಾಗುತ್ತೆ, ನಮ್ಮದು ಚರ್ಮ ಇರುತ್ತಲ್ಲ, ಅದು ಹಳೆ ಚರ್ಮ ಹೋಗಿ ಹೊಸ ಚರ್ಮ ಬರಲಿಕ್ಕೆ 30 ದಿನ ಬೇಕು. ಹಳೆ ಚರ್ಮದಿಂದ ಹೊಸ ಚರ್ಮ ಬರಲಿಕ್ಕೆ. ಈಗ ಎಲ್ಲನೂ ಒಂದು ಸೈಕಲ್ ಅಂತ ಬರುತ್ತೆ. ನಮ್ಮದಲ್ಲಿ ನಮಗೆ ಒಂದು ಕೂದಲಿರ್ಬೋದು, ನಾವು ಬೆಳೆಯೋ ರೀತಿ ಇರ್ಬೋದು, ಹಾಗೆ ಕೂಡ ಹಳೆ ಚರ್ಮ ಹೋಗಿ ಹೊಸ ಚರ್ಮ ಬರಲಿಕ್ಕೆ 30 ದಿನ ಬೇಕು. ಆದರೆ ನಮಗೆ ಅದು ಗೊತ್ತಾಗಲ್ಲ. ಅದು ತನ್ನಷ್ಟು ತಾನೇ ಹೇಗೆ ಒಂದು ಹಾವು ಚರ್ಮನ ಬಿಡುತ್ತಲ್ಲ, ಅದು ವರ್ಷಕ್ಕೊಂದ್ಸಲ ಇರ್ಬೋದು, 6 ತಿಂಗಳಿಗೊಂದ್ಸಲ ಇರ್ಬೋದು, ಹಳೆ ಚರ್ಮ ಹೋಗಿ ಹಾವಿಗೆ ಹೊಸ ಚರ್ಮ ಬರುತ್ತೆ. ಅದು ಎಲ್ಲರಿಗೂ ಗೊತ್ತಾಗುತ್ತೆ, ಹಾವಿಗೂ ಗೊತ್ತಾಗುತ್ತೆ, ಸ್ನೇಕ್ ಅಂತ ಹೇಳ್ತೀವಿ. ಆದರೆ ನಮ್ಮ ಚರ್ಮದಲ್ಲಿ ಅದೇನು ಗೊತ್ತಾಗಲ್ಲ. ಅದು ತನ್ನಷ್ಟಕ್ಕೆ ತಾನೇ ಪ್ರತಿ ತಿಂಗಳು ಆಗುವಂಥ ಒಂದು ಕ್ರಿಯೆ.
ಈ ಸೋರಿಯಾಸಿಸಲ್ಲಿ ವೈಟ್ ಬ್ಲಡ್ ಸೆಲ್ಸ್ ಅಂತ ಹೇಳ್ತೇವೆ. ಅದು ನಮ್ಮ ರಕ್ತ ರೋಗ ನಿರೋಧಕ ಶಕ್ತಿ ಇರುತ್ತೆ. ಅದರಲ್ಲಿ ಯಾವುದೇ ಇನ್ಫೆಕ್ಷನ್ ಬಂದರೂ ಅದು ವೈಟ್ ಬ್ಲಡ್ ಸೆಲ್ಸ್ ಕೆಲಸ ಮಾಡುತ್ತೆ. ಆ ವೈಟ್ ಬ್ಲಡ್ ಸೆಲ್ಸ್ ಕೆಲವು ಪೇಷಂಟ್ಸಲ್ಲಿ ಒಂದು ಕೆಮಿಕಲ್ ಉತ್ಪತ್ತಿ ಮಾಡಿ ಅದು ಚರ್ಮಕ್ಕೆ ಬಂದು ಈ ಒಂದು 30 ದಿನದ ಒಂದು ಸೈಕಲ್ನ ಅದು 3 ದಿನಕ್ಕೆ ಕನ್ವರ್ಟ್ ಮಾಡಿಬಿಡುತ್ತೆ. ಸೊ ಆ ಸೋರಿಯಾಸಿಸ್ ಪೇಷಂಟ್ಸಲ್ಲಿ ಅಷ್ಟು ಬೇಗ ಚರ್ಮ ಹುಟ್ಟಿ ಸಾಯ್ತಾ ಇರುತ್ತೆ. ಸೊ ಆ ಎಲ್ಲೆಲ್ಲಿ ಅದು ಬರುತ್ತಲ್ಲ ಆ ಜಾಗ ಕೆಂಪಾಗುತ್ತೆ, ಹಳೇ ಚರ್ಮ ಹೋಗಿ ಹೊಸ ಚರ್ಮ ಬರ್ತಾ ಇರುತ್ತೆ, ಮತ್ತು ತುರ್ಕೆ ಬರುತ್ತೆ, ರೆಡ್ ಆಗುತ್ತೆ. ಸೊ ಅವ್ರಿಗೆ ಇಡೀ ಮೈ ಭಾಗ ಅದ್ರಲ್ಲಿ ಕಾಣುತ್ತೆ. ಸೊ ಅದರಿಂದ ಅವ್ರಿಗೆ ಎಷ್ಟು ಚರ್ಮ ತೆಗೆದ್ರೂ ಕೂಡ ಹೊಸ ಚರ್ಮ ಬರ್ತಾನೇ ಇರುತ್ತೆ. ಸೊ ಇದು ವೈಟ್ ಬ್ಲಡ್ ಸೆಲ್ಸ್ ಒಂದು ಕೆಮಿಕಲ್ ಮಾಡಿ ಮಾಡುತ್ತೆ. ಸೊ ಅದು ಅವರ ಬಾಡಿನಲ್ಲೇ ಅವರ ರಕ್ತದಲ್ಲೇ ಆಗೋದ್ರಿಂದ ಇದಕ್ಕೆ ಪರ್ಮನೆಂಟ್ ಕ್ಯೂರ್ ಇಲ್ಲ. ನಾವು ಯಾವುದೇ ಥರ ಮೆಡಿಸಿನ್ ಕೊಟ್ಟು ಕ್ರೀಮ್ ಕೊಟ್ಟು ಅವ್ರನ್ನ ಕಂಪ್ಲೀಟ್ ಗುಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ಥರ ಅದು ಗೂಗಲಲ್ಲಾಗಲಿ ಯೂಟ್ಯೂಬಲ್ಲಾಗಿ ಯಾರೇ ನಾನು ಸೋರಿಯಾಸಿಸ್ ಕ್ಯೂರ್ ಮಾಡ್ತೇನೆ, ಸೋರಿಯಾಸಿಸ್ಗೆ ಈ ಥರ ಮ್ಯಾಜಿಕ್ ಟ್ರೀಟ್ಮೆಂಟ್ ಇದೆ ಅನ್ನೋದು ತಪ್ಪು. ಆದರೆ ಅದನ್ನು ಫುಲ್ ಕಂಟ್ರೋಲ್ ಮಾಡ್ಬೋದು. ಹೇಗೆ ನಾವು ಶುಗರ್ ಪೇಷಂಟ್ ಆಗಲಿ ಅಥವಾ ಹೈಪರ್ ಟೆನ್ಷನ್ ಪೇಷಂಟ್ ಆಗಲಿ, ಕೊಲೆಸ್ಟ್ರಾಲ್ ಪೇಷಂಟ್ ಆಗಲಿ, ಹೇಗೆ ಅವರು ಜೀವನ ಟ್ರೀಟ್ಮೆಂಟ್ ತೊಗೊಳ್ತಾರೋ ಅದನ್ನು ಕಂಟ್ರೋಲಲ್ಲಿ ಇಟ್ಕೊಳ್ತಾರೋ, ಹಾಗೆ ಮೆಡಿಸಿನ್ಸ್ ಇದೆ. ಅದನ್ನು ಮೆಡಿಸಿನ್ನು ನಾವು ಬ್ಲಡ್ ಟೆಸ್ಟ್ ಮಾಡಿಸ್ತೇವೆ ತಿಂಗಳಿಗೆ. ಆ ಮೆಡಿಸಿನ್ ತೊಗೊಂಡ್ರೆ ಕ್ರೀಮ್ ಲೋಷನ್ಸ್ ಎಲ್ಲ ಕೊಡ್ತೇವೆ, ಬಟ್ ಆ ಮೆಡಿಸಿನ್ನ ಒಳಗಡೆಯಿಂದ ಕೊಡಬೇಕು. ಆಗ ಅದು ಕಂಪ್ಲೀಟ್ ಒಂದು ಸ್ಪಾಟ್ ಇಲ್ದಿರೋ ಥರ ನಾವು ಕಂಪ್ಲೀಟ್ ಒಂದು ಕಂಟ್ರೋಲ್ ತರ್ಬೋದು. ಮತ್ತು ಆ ಮೆಡಿಸಿನ್ ಬಿಡಬಾರ್ದು, ಅವರು ಇಡೀ ಜೀವನ ಮಾಡ್ತಾ ಇರಬೇಕು. ಬಟ್ ಒಳ್ಳೇದಂದರೆ ಸೋರಿಯಾಸಿಸ್ಸು ಅಂದರೆ ಒಳ್ಳೇದಂದರೆ ಅದು ಯಾರಿಗೇ ಆಗಲಿ ಒಬ್ಬರಿಂದ ಒಬ್ರಿಗೆ ಹರಡಲ್ಲ. ಯಾವುದೇ ಥರ ತಂದೆಯಿಂದ ಮಗನಿಗಾಗಲಿ, ಗಂಡನಿಂದ ಹೆಂಡತಿಗಾಗಲಿ ಯಾವುದೇ ಥರ ಬರಲ್ಲ. ಅವರು ಜೀವನಕ್ಕೆ ಅವ್ರು ಏನು ವಯಸ್ಸು ಅಂತ ಹೇಳ್ತೀವಿ ಯಾವುದೇ ಥರ ಅದು ಕುಂಠಿತ ಮಾಡಲ್ಲ. ಅಂದರೆ ಅದರಿಂದ ಅವರು ಬೇಗ ಸಾಯೋದಾಗಲಿ ಅಥವಾ ಮೆಡಿಸಿನ್ ಕೂಡ ತುಂಬ ಸೇಫ್. ಯಾವುದೇ ಥರ ಕೆಟ್ಟ ಸೈಡ್ ಎಫೆಕ್ಟ್ಸ್ ಆಗಲಿ ಯಾವುದೂ ಇಲ್ಲ. ಅವ್ರು ಕರೆಕ್ಟಾಗಿ ಸ್ಕಿನ್ ಸ್ಪೆಷಲಿಸ್ಟ್ ತೋರಿಸ್ಕೊಂಡು ಕರೆಕ್ಟಾಗಿ ಟ್ರೀಟ್ಮೆಂಟ್ ಮಾಡ್ತಾ ಇದ್ದರೆ ಸ್ಪಾಟ್ ಇಲ್ದಿರೋ ಥರ ನಾವು ನೋಡ್ಕೊಳ್ಬೋದು ಮತ್ತು ಅವ್ರು ನಾರ್ಮಲ್ ಜೀವನ ನಡೆಸ್ಬೋದು. ಯಾವುದೇ ಥರ ಅವರು ಬೇಜಾರು ಮಾಡ್ಕೊಳ್ಳೋದು ಬೇಡ, ನನಗೆ ಈ ಥರ ಕಾಯಿಲೆ ಬಂದಿದೆ ಏನು ಮಾಡೋದಾಗಲಿ ಅಥವಾ ನಾನು ಏನು ಮಾಡಬೇಕು. ಅವ್ರಿಗೆ ನಾವು ಯಾವ ಥರ ಈಗ ಹೊಸ ಟ್ರೀಟ್ಮೆಂಟ್ಸ್ ಬಂದಿದೆ, ಬಯೋಲಾಜಿಕಲ್ ಇಂಜೆಕ್ಷನ್ಸ್ ಅಂತ ಬಂದಿದೆ. ಅದು ಅವ್ರಿಗೆ ತಿಂಗಳಿಗೆ 2 ಇಂಜೆಕ್ಷನ್ ತೊಗೊಳ್ಬೇಕು. ಅವ್ರಿಗೆ ಒಂದು ಸ್ಪಾಟ್ ಇಲ್ದಿರೋ ಥರ ಹೇಗೆ ನಾರ್ಮಲ್ ಚರ್ಮ ಇರುತ್ತೆ ಆ ಥರ ನಾವು ಗುಣ ಮಾಡಿ ಅದನ್ನು ಇಡೀ ಜೀವನ ಮೇಂಟೈನ್ ಮಾಡ್ಬೋದು. ಅವ್ರಿಗೆ ಯಾವುದೇ ಥರ ಚಿಂತೆ ಬೇಡ. ಈ ಥರ ಹೊಸ ಟ್ರೀಟ್ಮೆಂಟ್ಸ್ ಎಲ್ಲ ಬಂದಿದೆ. ಅಂದರೆ ವೈಡ್ ಸ್ಪ್ರೆಡ್ ಅಲ್ಲ ಅಂತ ಹೇಳ್ತೀರಿ ನೀವು? ಒಬ್ಬರಿಂದ ಒಬ್ಬರು ಇಲ್ಲ ಇದು ಇನ್ಫೆಕ್ಷನ್ ಅಲ್ಲ. ಪ್ಲೀಸ್ ನನ್ನ ವೀಕ್ಷಕರಿಗೆ ಇದೇ ಮನವಿ ಮಾಡ್ಕೊಳ್ಳೋದು, ಯಾವುದೇ ಥರ ಪಾಪ ಸೋರಿಯಾಸಿಸ್ ಪೇಷಂಟ್ನ ನೀವು ಯಾವುದೇ ಥರ ಡಿಸ್ಕ್ರಿಮಿನೇಟ್ ಮಾಡಬೇಡಿ ಅವ್ರಿಗೆ, ಮತ್ತು ಹೆದರ್ಕೊಳ್ಬೇಡಿ. ಯಾವುದೇ ಥರ ಫಂಗಸ್ ಇನ್ಫೆಕ್ಷನ್ ಅಲ್ಲ, ಬ್ಯಾಕ್ಟೀರಿಯಾ ವೈರಸ್ ಅಲ್ಲ, ಕೆಟ್ಟ ಸ್ಕಿನ್ ಅಲ್ಲ. ಅವರಲ್ಲಿ ಒಂದು ಕೆಮಿಕಲ್ ಉತ್ಪತ್ತಿಯಾಗಿ ವೈಟ್ ಬ್ಲಡ್ ಸೆಲ್ಸಲ್ಲಿ ಇದು ಸ್ಕಿನ್ ಏನು ಸೈಕಲ್ ಅಂತ ಹೇಳ್ತೀವಿ 30 ದಿನದಿಂದ 3 ದಿನ ಆಗಿಬಿಡುತ್ತೆ. ಸೊ ಅದರಿಂದ ಅವ್ರಿಗೆ ಚರ್ಮ ಉದುರೋದಕ್ಕೆ ಶುರುವಾಗುತ್ತೆ, ರೆಡ್ ಆಗುತ್ತೆ ಮತ್ತು ತುರ್ಕೆ ಬರುತ್ತೆ. ಬಟ್ ಮೆಡಿಸಿನಿಂದ ಕಂಪ್ಲೀಟ್ ಗುಣ ಮಾಡ್ಬೋದು. ಮತ್ತು ಮೆಡಿಸಿನ್ ಅವ್ರು ತೊಗೊಳ್ತಾನೆ ಇರಬೇಕು ಇಡೀ ಲೈಫ್ ಲಾಂಗ್. ಇನ್ನೊಂದು ಡಾಕ್ಟರ್, ಈಗ ತಾವೇ ಆಗಲೇ ಪ್ರಸ್ತಾಪಿಸಿದ್ರಿ ಅದರ ಬಗ್ಗೆ, ಕಾಸ್ಮೆಟಿಕ್ ಸರ್ಜರಿ. ಸೊ ಕಾಸ್ಮೆಟಿಕ್ ಸರ್ಜರಿ ಯಾವೆಲ್ಲ ಕಾಸ್ಮೆಟಿಕ್ ಸರ್ಜರಿ ಮಾಡ್ತಾರೆ, ಅದರೆಲ್ಲ ಏನೆಲ್ಲ ವಿಧಗಳಿವೆ ಮತ್ತು ಅದು ಯಾಕಾಗಿ ಮಾಡ್ತಿದ್ದಾರೆ ಅಂತೇಳಿ? ಕಾಸ್ಮೆಟಿಕ್ ಸರ್ಜರಿ 2 ಥರ ಬರುತ್ತೆ. ನಾವೇನು ಸ್ಕಿನ್ ಸ್ಪೆಷಲಿಸ್ಟ್ ಅಂತ ಹೇಳ್ತೇವೆ, ನಾವು ಸ್ಕಿನ್ ರಿಲೇಟೆಡ್ ಕಾಸ್ಮೆಟಿಕ್ ಸರ್ಜರಿ ಮಾಡ್ತೇವೆ. ಇನ್ನೊಂದು ಪ್ಲಾಸ್ಟಿಕ್ ಸರ್ಜರಿ ಅಂತ ಬರುತ್ತೆ, ಅವರು ಸರ್ಜನ್ಸ್ ಮಾಡ್ತಾರೆ. ಅದು ಸ್ವಲ್ಪ ಡೀಪಾಗಿ ಹೋಗ್ತಾರೆ ಅವರು. ಈಗ ಒಂದು ಡೀಪ್ ಒಳಗಡೆ ಫ್ಯಾಟ್ ತೆಗೆಯೋದಾಗಲಿ ಅಥವಾ ನೋಸ್ ಕರೆಕ್ಷನ್ ಆಗಲಿ ಅಥವಾ ಬೇರೆ ಬೇರೆ ಡೀಪ್ ಅವರು ಮಾಡ್ತಾರೆ. ನಾವು ಸ್ಕಿನ್ನಲ್ಲಿ ಕಾಸ್ಮೆಟಿಕ್ ಸರ್ಜರಿ ಅಂದರೆ ಈ ಕೆಲವರಲ್ಲಿ ಒಂದು ಸ್ಕಿನ್ ಟ್ಯಾಕ್ಸ್ ಅಂತ ಹೇಳ್ತೇವೆ. ಒಂದು ಇಲ್ಲಿ ಚರ್ಮ ಒಂದು ಎಕ್ಸ್ಟ್ರಾ ಗ್ರೋತ್ ಇರ್ಬೋದು, ಚರ್ಮ ಬೆಳ್ಕೊಂಡಿರ್ಬೋದು. ಅಥವಾ ಕೆಲವರಲ್ಲಿ ಒಂದು ವಾಟ್ಸ್ ಅಂತ ಹೇಳ್ತೇವೆ, ಒಂದು ಆಣಿ ಅಂತ ಹೇಳ್ತಾರೆ, ಕಾರ್ನ್ ಆಣಿ ಅಂತ ಹೇಳ್ತಾರೆ, ಕಾಲಲ್ಲಿ ಬಂದಿರುತ್ತೆ, ಕಾಲಡಿಯಲ್ಲಿ ಕೂಡ ಬಂದಿರುತ್ತೆ ಆಣಿ ಅಂತ ಹೇಳ್ತಾರೆ. ಮತ್ತು ವಾಟ್ಸ್ ಅಂತ ಹೇಳ್ತಾರೆ, ಅದು ಒಂದು ವೈರಸ್ ಕಾಯಿಲೆ, ಒಬ್ಬರಿಂದ ಒಬ್ರಿಗೆ ಹರಡುತ್ತೆ. ಯೂಶ್ವಲಿ ಕೆಡು ಅಂತ ಹೇಳ್ತಾರೆ, ಕೆಡು. ಮತ್ತು ಇನ್ನು ಸ್ಕಿನ್ ಟ್ಯಾಕ್ಸ್ ಅಂತ ಹೇಳ್ತೀವಿ, ಕತ್ತಲ್ಲಿ ಬೆಳೆಯುತ್ತೆ, ಅದು ಹೇಳ್ತಾರೆ. ಕೆಲವರು ಅನ್ಕೊಂತಾರೆ ಚೈನಿಂದ ಬರುತ್ತೆ, ಚೈನ್ ಹಾಕೋದ್ರಿಂದ ತುಂಬ ವರ್ಷಗಳು ಕೆಲವು ಸ್ಕಿನ್ ಟ್ಯಾಕ್ಸ್ ಬರುತ್ತೆ. ಇಲ್ಲ ಒಂದು ಮೋಲ್ ಇರ್ಬೋದು,
ಏನು ನಾವು ಮೋಲ್ ಅಂತ ಹೇಳ್ತೀವಲ್ಲ ಅದನ್ನು ಕೆಲವರಿಗೆ ದಪ್ಪ ಮೋಲ್ ಆಗ್ತವೆ, ಅವ್ರಿಗೆ ಇಷ್ಟ ಇರಲ್ಲ, ಅದನ್ನು ತೆಗಿತೇವೆ ನಾವು. ಸ್ಕಿನ್ ಟ್ಯಾಕ್ಸ್ ತೆಗಿತೇವೆ, ವಾಟ್ಸ್ ತೆಗಿತೇವೆ, ಕೆಲವರಿಗೆ ಮುಖದಲ್ಲೆಲ್ಲ ಬರುತ್ತೆ, ಎಲ್ಲ ಬರುತ್ತೆ, ಮೋಲ್ ದಪ್ಪ ಬರುತ್ತೆ, ತುಂಬ ದಪ್ಪ ಆಗಿರುತ್ತೆ, ಅವ್ರಿಗೆ ಇಷ್ಟ ಇರಲ್ಲ. ಮತ್ತು ಆಣಿ ತೆಗಿತೇವೆ. ಮತ್ತು ಇನ್ನು ಕಾಸ್ಮೆಟಿಕ್ ಕೆಲವು ಇಂಜೆಕ್ಷನ್ಸ್ ಮಾಡ್ತೇವೆ. ಈಗ ಕೆಲವರಿಗೆ ರಿಂಕಲ್ಸ್ ಬರುತ್ತೆ, ಅವ್ರಿಗೆ ಇಷ್ಟ ಇರಲ್ಲ, ತುಂಬ ಡೀಪ್ ರಿಂಕಲ್ಸ್ ಐ ಸುತ್ತ ಇರ್ಬೋದು, ಕಣ್ಣಿನ ಸುತ್ತ ಇರ್ಬೋದು, ಅಥವಾ ಹಣೆಯಲ್ಲಿರ್ಬೋದು. ಅದಕ್ಕೆ ನಾವು ಬೊಟಾಕ್ಸ್ ಇಂಜೆಕ್ಷನ್ಸ್ ಅಂತ ಮಾಡ್ತೇವೆ. ಅದು ಬೊಟಾಕ್ಸ್ ಇಂಜೆಕ್ಷನ್ ಕೊಡೋದ್ರಿಂದ ರಿಂಕಲ್ ಕಂಪ್ಲೀಟ್ ಗುಣ ಆಗುತ್ತೆ. ಇನ್ನು ಕೆಲವ್ರಿಗೆ ಇಲ್ಲಿ ಮೂಗಿನ ಪಕ್ಕ ಅಥವಾ ಲಿಪ್ಸ್ ಪಕ್ಕ ಡೀಪ್ ಲೈನ್ಸ್ ಬರುತ್ತೆ, ಅಥವಾ ಕೆಲವರಿಗೆ ಲಿಪ್ಸ್ ಕೂಡ ತುಟಿ ಕೂಡ ತುಂಬ ಸಣ್ಣದಾಗಿರುತ್ತೆ. ಅಂಥವ್ರಿಗೆ ನಾವು ಫಿಲ್ಲರ್ಸ್ ಅಂತ ಕೊಡ್ತೇವೆ ಇಂಜೆಕ್ಷನ್ಸು. ಮತ್ತು ಕೆಲವರಿಗೆ ಕಣ್ಣಿನ ಕೆಳಭಾಗದಲ್ಲಿ ತುಂಬ ಆಳವಾದ ಒಂದು ಹೋಲ್ ಇರುತ್ತೆ, ತುಂಬ ಕಣ್ಣು ಒಳಗಡೆ ಹೋದಂಗೆ. ಸೊ ಅಂಥವ್ರಿಗೆ ನಾವು ಫಿಲ್ಲರ್ಸ್ ಕೊಟ್ಟು ಸ್ವಲ್ಪ ಇದು ನಾರ್ಮಲ್ ಮಾಡ್ತೇವೆ. ಮತ್ತು ಕೆಲವು ಇನ್ನೂ ಸರ್ಜರೀಸ್ ಅಂತ ಹೇಳಿದ್ರೆ ನೈಲ್ ಸರ್ಜರೀಸ್ ಮಾಡ್ತೇವೆ. ಕೆಲವ್ರಿಗೆ ಇದು ಉಗುರು ತುಂಬ ಒಳಗಡೆ ಹೊರಟೋಗುತ್ತೆ, ಚರ್ಮದ ಒಳಗಡೆ ತುಂಬ ನೋವು ಕೊಡುತ್ತೆ. ಸೊ ಅದನ್ನು ಉಗುರನ್ನ ಸರಿ ಮಾಡ್ತೇವೆ, ಉಗುರನ್ನ ತೆಗೆದು ಅದನ್ನು ಸರಿ ಮಾಡ್ತೇವೆ. ಇನ್ನು ಕೆಲವರು ವೈಟ್ ಕಾಯಿಲೆ, ಒಂದು ವಿಟಿಲಿಗೋ ಡಿಸೀಸ್ ಬರುತ್ತೆ, ಅಂಥವ್ರಿಗೆ ಸ್ಕಿನ್ ಟ್ರಾನ್ಸ್ಪ್ಲಾಂಟ್ ಮಾಡ್ತೇವೆ. ಸ್ಕಿನ್ನು ಎಲ್ಲಿ ವೈಟ್ ಕಾಯಿಲೆಗಳಲ್ಲಿ ಚರ್ಮದಲ್ಲಿ ಕಪ್ಪು ಬರಲ್ಲ, ಬೇರೆ ಎಲ್ಲಿದೆ ಅವ್ರದ್ದು ದೇಹದಲ್ಲಿ ಎಲ್ಲಿ ಕಪ್ಪು ಚರ್ಮ ಇದೆ ಅದನ್ನು ತೆಗೆದು ವೈಟ್ ಚರ್ಮಕ್ಕೆ ಹಾಕ್ತೇವೆ. ಅದು ಸ್ಕಿನ್ ಗ್ರಾಫ್ಟಿಂಗ್ ಅಥವಾ ಸ್ಕಿನ್ ಟ್ರಾನ್ಸ್ಪ್ಲಾಂಟ್ ಅಂತ ಮಾಡ್ತೇವೆ. ಸೊ ಇದು ನಾನಾ ಥರ ಕಾಸ್ಮೆಟಿಕ್ ಸರ್ಜರೀಸ್ ಮಾಡ್ತೇವೆ. ಹಾಗೆ ಇದಕ್ಕೆ ಡಾಕ್ಟರ್, ಈಗ ಅದಕ್ಕೆ ಪೂರಕವಾದ ಒಂದು ಪ್ರಶ್ನೆ. ಈಗ ಸಾಧಾರಣವಾಗಿ ನಾವೆಲ್ಲ ಕಾಣ್ತೇವೆ, ಅಲ್ಲಲ್ಲಿ ಹೋಗಿ ಪಬ್ಲಿಕ್ ಟಾಯ್ಲೆಟ್ಗಳಲ್ಲೇ ಇರುತ್ತೆ, ಅಲ್ಲಿ ಈಗ ಕಾಲಡಿಯಲ್ಲಿ ಆಣಿ ಅಥವಾ ಈ ವಾರ್ಡ್ಸ್ ಅಂತಲ್ಲಿ ಹೇಳ್ತಾರೆ, ಅದಿರುವವರು ಆ ಚಪ್ಪಲಿ ಹಾಕ್ಕೊಂಡು ಹೋದರೆ ಇನ್ನೊಬ್ಬರು ಕೂಡ ವಾರ್ಡ್ಸ್ ಇಲ್ಲದವರು ಬಂದರೆ ಅದೇ ಚಪ್ಪಲಿ ಹಾಕ್ತಾರೆ. ಸೊ ಈ ರೀತಿಯಾದೊಂದು ಸ್ಪ್ರೆಡ್ ಡಿಸೀಸ್ ಆಗ್ತದೆ. ಒಂದು ಕಾಲಲ್ಲಿ ಯಾವುದೇ ಥರ ನಿಮಗೆ ಒಂದು ನೋವು ಕೊಡುವಂಥದ್ದು ಗ್ರೋತ್ ಅಥವಾ ಒಂದು ಯಾವುದೇ ಥರ ಸ್ಪಾಟ್ ನಿಮಗೆ ನೋವು ಕೊಡ್ತಾ ಇದೆ ಅಂತ ಹೇಳಿದ್ರೆ ಅದು 2 ಥರ ಇರುತ್ತೆ. ಒಂದು ಆಣಿ ಇರುತ್ತೆ, ಇನ್ನೊಂದು ಕೆಡು ಅಂತ ಇರುತ್ತೆ. ಕೆಡು ಅಂದರೆ ವಾಟ್ಸ್. ಆಣಿ ಯಾವಾಗುತ್ತೆ ಅಂದರೆ, ಆಣಿ ಯೂಶ್ವಲಿ ಅದು ತುಂಬ ವರ್ಷಗಳು ನೀವು ಚಪ್ಪಲ್ ಹಾಕ್ದಿರ ನಡೆದಿದ್ರೆ, ತುಂಬ ವರ್ಷಗಳು, ಈಗ ಒಂದು ರೈತ ಇರ್ಬೋದು ಅಥವಾ ಯಾರೋ ಒಬ್ಬ ಕೂಲಿ ಕೆಲಸ ಮಾಡೋನಿರ್ಬೋದು, ಒಂದೇ ಜಾಗದಲ್ಲಿ ಪ್ರೆಷರ್ ಬೀಳ್ತಾ ಇದ್ದಾಗ ಆ ಜಾಗ ಗಟ್ಟಿಯಾಗಿ ಆಗಿ ಆಗಿ ಅದು ಮಾಡುತ್ತೆ, ಆಣಿ ಮಾಡುತ್ತೆ. ಇನ್ನೊಂದು ಏನು ಕೆಡು ಅಂತ ಹೇಳ್ತೀವಲ್ಲ, ವಾಟ್ಸ್ ಅಂತ ಹೇಳ್ತೀವಲ್ಲ, ಅದು ವೈರಸ್ ಕಾಯಿಲೆ. ಓಕೆ, 2ರಲ್ಲೂ ಸೇಮ್ ಕಾಣುತ್ತೆ, ಸೇಮ್ ನೋವು ಮಾಡುತ್ತೆ. ಈ ಕೆಡು ಅನ್ನೋದು ವೈರಸ್ ಕಾಯಿಲೆ ಅನ್ನೋದು ಪೇಷಂಟ್ಸು ಒಂದು ಕಡೆ ಜಾಗದಲ್ಲಿ ನೋವು ಅಂತ ಬರಲ್ಲ, ಅದು ಒಂದು 5 ಕಡೆ 6 ಕಡೆ ನಮಗೆ ನೋವು ಅಂತ ಬರ್ತಾರೆ. ಅದು ಸ್ಪ್ರೆಡ್ ಆಗುತ್ತೆ, ಅದು ಚಪ್ಪಲ್ಲು ಹಾಕೋದ್ರಿಂದ ಸ್ಪ್ರೆಡ್ ಆಗುತ್ತೆ, ಎಲ್ಲೇ ನಾವು ಹಾಗೆ ಮಾಮೂಲಿ ನಡೆದಾಡೋದ್ರಿಂದ ಬರುತ್ತೆ. ಅದೊಂದು ವೈರಸ್ ಕಾಯಿಲೆ. ಬಟ್ 2 ಕೂಡ ನಾವು ತೆಗಿಬೇಕಾಗತ್ತೆ. ಅದು ಸಿಂಪಲ್ಲು, ಅದು ಎಷ್ಟೊಂದು ಥರ ಕಾರ್ನ್ ಕ್ಯಾಪ್ ಅಂತ ಬರುತ್ತೆ, ಅದು ಎಲ್ಲರೂ ಊರಲ್ಲಿ ಸಿಗುತ್ತೆ. ಅದು ಸುಮ್ಮನೆ ಒಂದು ಪ್ಲಾಸ್ಟರ್ ಹಾಕೋದ್ರಿಂದ ಹೊರಟೋಗುತ್ತೆ ಅಂತ ಹೇಳ್ತಾರೆ. ಕೆಲವು ಸಲ ಬಿದ್ದೋಗುತ್ತೆ, ಬಟ್ ಅದು ಆಣಿ ಅಥವಾ ಕೆಡುವಾಗಲಿ ತುಂಬ ಡೀಪ್ ಇರುತ್ತೆ. ಆಗ ನಾವು ಅವ್ರಿಗೆ ಅನಸ್ತೇಷಿಯಾ ಕೊಟ್ಟು ಆ ಜಾಗನ ಕಂಪ್ಲೀಟ್ ತೆಗೆದು ಬಿಡ್ತೇವೆ. ಅದು ಸರ್ಜರಿಯಿಂದ ತೆಗಿತೇವೆ, ಮತ್ತು ಎಲೆಕ್ಟ್ರೋ ಕಾಟ್ರಿಂದ ತೆಗಿತೇವೆ. ಎಲೆಕ್ಟ್ರಿಕ್ ಕರೆಂಟ್ ಅಂತ ನಮಗೆ ಒಂದು ಮೆಷಿನ್ ಬರುತ್ತೆ, ಅಥವಾ ಅದು ಲೇಸರ್ ಇರ್ಬೋದು, ಅದರಿಂದನೂ ಕೂಡ ತೆಗಿತೇವೆ. ಬಟ್ ಏನು ಇಂಪಾರ್ಟೆಂಟ್ ಅಂದರೆ, ಇದು ಕೆಡು ಅಂತಿದೆಯಲ್ಲ, ಅದು ಸ್ಪ್ರೆಡ್ ಆಗುತ್ತೆ. ಜನ ಯೂಶ್ವಲಿ ಒಂದು ವಾಟಲ್ಲಿ ಬರಲ್ಲ, 5 ಇರುತ್ತೆ, 10 ಇರುತ್ತೆ, ಬಟ್ 10 ಕಡೆನೂ ನಾವು ತೆಗಿಬೇಕಾಗುತ್ತೆ. ಸೊ ಅದರಿಂದ ಯಾರಿಗೇ ಆಗಲಿ ನೋವಿದ್ರೆ ಅದು ಪ್ಲೀಸ್ ವೆಯ್ಟ್ ಮಾಡಬೇಡಿ, ನಿಮ್ಮ ಚರ್ಮ ರೋಗದ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಳ್ಳಿ. ಅದು ಯಾಕಂದರೆ ನಮ್ಮಲ್ಲಿ ಪೇಷಂಟ್ ನನಗೆ ಒಂದು 20 ವರ್ಷ ಜರ್ನಿನಲ್ಲಿ ಎಲ್ಲರೂ ಅದು ಬಿಟ್ಬಿಡ್ತಾರೆ. ಇದು ಒಂದಲ್ವಾ, ಅದು ನಾವು ನೋಡೋಣ 6 ತಿಂಗಳು ಏನೋ ಒಂದು ಕ್ರೀಮ್ ಹಚ್ಚೋದಾಗಲಿ ಅಥವಾ ಒಂದು ಕಾರ್ನ್ ಕ್ಯಾಪ್ ಹಾಕೋದ್ರಲ್ಲಿ. ನನಗೆ ಬರೋ ಪೇಷಂಟ್ಸಲ್ಲಿ 10 ಆಗಿರುತ್ತೆ, 5 ಆಗಿರುತ್ತೆ, ಬೇರೆ ಬೇರೆ ಕಡೆ ಇರುತ್ತೆ, 2 ಪಾದದಲ್ಲಿರುತ್ತೆ. ಸೊ ನಾವು ಅವ್ರಿಗೆ ಪಾಪ ಎಲ್ಲ ಕಡೆ ಇಂಜೆಕ್ಷನ್ ಕೊಟ್ಟು ತೆಗಿಬೇಕಾಗುತ್ತೆ. ಸೊ ಅದು ಈ ನಮ್ಮ ಕೈಕಾಲು ಚರ್ಮ ಇದೆಯಲ್ಲ, ಅದು ನಾರ್ಮಲ್ ಚರ್ಮದಕ್ಕಿಂತ 10 ಪಟ್ಟು ತಿಕ್ಕಿರುತ್ತೆ. ನಾವು ತೆಗಿತೇವೆ, ಬಟ್ ವಾಸಿ ಆಗಲಿಕ್ಕೆ 1 ವಾರದಲ್ಲಿ ವಾಸಿ ಆಗಲ್ಲ, 1 ತಿಂಗಳಾಗುತ್ತೆ. ಯಾಕಂದರೆ ಅಷ್ಟು ಥಿಕ್ನೆಸ್ ಚರ್ಮ ಬರಬೇಕು. ಹೌದು, ಕರೆಕ್ಟ್. ಅಷ್ಟು ಡೀಪ್ ಆಗಿರುತ್ತೆ. ಮತ್ತು ನಾವು ತೆಗೆದ ಮೇಲೆ ಅದು ತಿಕ್ಕು ಬರಲಿಕ್ಕೆ 1 ತಿಂಗಳಾಗುತ್ತೆ ವಾಸಿ ಆಗಲಿಕ್ಕೆ. ಸೊ ಅದರಿಂದ ಆಣಿ ಯೂಶ್ವಲಿ ಆಗಲ್ಲ ಅಷ್ಟು ಕಾಮನ್ ಆಗಿ, ಯಾಕಂದರೆ ಎಲ್ಲರೂ ಶೂಸ್ ಹಾಕ್ತಾರೆ, ಸಾಕ್ಸ್ ಹಾಕ್ತಾರೆ, ಎಲ್ಲರೂ ಚಪ್ಪಲಿ ಹಾಕ್ತಾರೆ, ಅನ್ಲೆಸ್ ನೀವು ಕೂಲಿಗಾರ ಆಗಿರ್ಬೋದು, ರೈತ ಆಗಿರ್ಬೋದು.
ಬಟ್ ಕೆಡು ಕಾಮನ್. ಸರಿ. ಕೆಡು ಹೇಗೆ ನಮಗೆ ಕೆಮ್ಮು ನೆಗಡಿ ಥರ ಎಲ್ಲ ಕಡೆ ಇರುತ್ತೆ ವೈರಸ್, ಅದು ಒಂದು HPV ವೈರಸ್ ಅಂತ ಹೇಳ್ತೇವೆ, ಹ್ಯೂಮನ್ ಪ್ಯಾಪಿಲೋಮಾ ವೈರಸ್, ಅದರಿಂದ ಬರುತ್ತೆ ಅದು. ಸರಿ. ಈಗ ಒಬ್ಬರಿಗೆ ಆ ರೋಗ ಇರುವುದಿದ್ರೆ ಅವರು ಹಾಕಿದಂಥ ಚಪ್ಪಲಿಯನ್ನು ಇನ್ನೊಬ್ಬರು ಹಾಕಿದರೆ ಕಾಯಿಲೆ ಕೂಡ ಬರಲಿಕ್ಕೆ ಸಾಧ್ಯತೆ, ಕೆಡು ಬರುತ್ತೆ, ವಾಟ್ಸ್ ಬರುತ್ತೆ. ಬಟ್ ಆಣಿ ಬೇರೆ, ವಾಟ್ಸ್ ಡೆಫಿನೆಟ್ ಆಗಿ ಬರುತ್ತೆ. ಹೌದು. ಈಗ ಇನ್ನೊಂದು ಪ್ರಮುಖ ಕಾಯಿಲೆ ಅಂತ ಹೇಳಿದರೆ ಡಾಕ್ಟ್ರೆ, ಈಗ ಒಂದು ತುರಿಕೆ ಹಲವು ಥರದ ತುರಿಕೆ ಇದೆ. ಅದಕ್ಕೆ ತುರಿಕೆ ಯಾವ ರೀತಿಯ ತುರಿಕೆ ಅಂತ ನಮಗೆ ಗೊತ್ತಾಗಬೇಕಲ್ಲ, ಅದಕ್ಕೆ ಕಾಯಿಲೆ. ಸೊ ಈ ಕಾಯಿಲೆಯನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಇಂಥ ರೀತಿಯಲ್ಲಿ ನಿಮಗೆ ಯಾವ ರೀತಿ ಅದನ್ನು ಪರಿಹರಿಸುತ್ತೀರಿ ಅಂತೇಳಿ? ಈಗ ಒಂದು ತುರಿಕೆ ಅಂದರೆ ಅದು ತುಂಬ ಕಷ್ಟ. ಒಂದು ವಾಕ್ಯದಲ್ಲಿ ಹೇಳೋದಾಗಲಿ ಅಥವಾ ಒಂದು ವರ್ಡಲ್ಲಿ ಹೇಳೋದಾಗಲಿ. ಈಗ ಹೇಗೆಂದರೆ ಫೀವರ್, ಈಗ ಜ್ವರ, ಹೇಗೆ ನಾವು ಎಲ್ಲ ಥರ ಜ್ವರಗಳು ಬರ್ತವೆ. ಈಗ ಒಂದು ಮಲೇರಿಯಾ ಇರ್ಬೋದು, ಟೈಫಾಯ್ಡ್ ಇರ್ಬೋದು, ಡೆಂಗು ಇರ್ಬೋದು, ಚಿಕನ್ ಗುನ್ಯಾ ಇರ್ಬೋದು, ಕೊರೋನಾ ಇರ್ಬೋದು, ಎಲ್ಲದರಲ್ಲೂ ಫೀವರ್ ಬರುತ್ತೆ. ಹೌದು. ಜಸ್ಟು ನಾವು ಟೆಂಪ್ರೇಚರ್ ನೋಡಿ ಇದು ಈ ಕಾಯಿಲೆನೇ ಅಂತ ಹೇಳಲಿಕ್ಕೆ ಆಗಲ್ಲ. ನಾವು ನಾನಾ ಥರ ಟೆಸ್ಟ್ಗಳು ಬರುತ್ತೆ. ಈಗ ನಾವು ಡಾಕ್ಟರ್ ಹತ್ರ ಹೋಗಿದ ತಕ್ಷಣ ನಾವು ಫೀವರ್ ಅಂದ ತಕ್ಷಣ ಅವರು ನಾನಾ ಥರ ಟೆಸ್ಟ್ ಬರೀತಾರೆ, ಟೈಫಾಯ್ಡ್ ಟೆಸ್ಟ್, ಮಲೇರಿಯಾ, ಹಾಗೆ ನಾವು ಆದರೆ ತುರಿಕೆ ಅಥವಾ ಅದು ನಾವು ಡಾಕ್ಟರ್ ಹತ್ರ ಬಂದು ನನಗೆ ತುರಿಕೆ ಆಗ್ತದೆ ಡಾಕ್ಟ್ರೇ, ಇಲ್ಲಿ ನಾವು ಅದಕ್ಕೆ ಟೆಸ್ಟ್ ಇದೆ. ನಾವು ಏನು ಹೇಳ್ತೇವೆ, ಟೀನಿಯಾ ರಿಂಗ್ ವರ್ಮ್ ಅಂತ ಹೇಳ್ತೇವೆ ಕಾಮನ್ ಆಗಿ. ಅದು ಯೂಶ್ವಲಿ ಎಲ್ಲಿ ನಾವು ತುಂಬ ಸ್ವೆಟ್ಟಿಂಗ್ ಆಗುತ್ತೆ, ತುಂಬ ನಾವು ಬೆವರು ನೀರು ಬರುತ್ತೆ, ಕಂಕ್ಲು ಸಂದಿನಲ್ಲಿರ್ಬೋದು ಅಥವಾ ತೊಡೆ ಸಂದಿನಲ್ಲಿರ್ಬೋದು, ತೊಡೆ ಮಧ್ಯೆ. ಸೊ ಅಲ್ಲಿ ಕಾಮನ್ ಆಗಿ ರಿಂಗ್ ವರ್ಮ್ಸ್ ಅಂತ ಹೇಳ್ತೇವೆ, ಹುಳುಕಜ್ಜಿ ಅಂತ ಹೇಳ್ತೇವೆ, ಅದು ಕನ್ನಡದಲ್ಲಿ ಹುಳುಕಜ್ಜಿ ಅಂತ. ಸೊ ಅದರಲ್ಲಿ ಯಾರಲ್ಲಿ ತುಂಬ ಸೆಕೆ ನೀರು ಬರುತ್ತೆ, ತುಂಬ ಆ ಜಾಗದಲ್ಲಿ ಬೆವರು ತುಂಬಿಕೊಂಡು ಶೇಖರಣೆ ಆಗಿ ಅವರಲ್ಲಿ ಫಂಗಸ್ಸು, ಅದು ಎಲ್ಲ ಕಡೆ ಇರುತ್ತೆ ಫಂಗಸ್ಸು, ಎಲ್ಲ ಭಾಗದಲ್ಲೂ ಇರುತ್ತೆ ಪ್ರಪಂಚದಲ್ಲಿ. ಅದು ಫಂಗಸ್ ಅಟ್ಯಾಕ್ ಆಗಿ ಅವರಲ್ಲಿ ಕೆಂಪಾಗಿ ತುರಿಕೆ ಬರುತ್ತೆ. ಬಟ್ ಚರ್ಮದಲ್ಲಿ ಹೇಗಂದರೆ ಎಲ್ಲ ಥರ ಚರ್ಮ ಕಾಯಿಲೆಗಳಲ್ಲೂ ತುರಿಕೆ ಬರುತ್ತೆ. ಸೊ ಅದರಿಂದ ನೀವು ಯಾವುದೇ ಥರ ತುರಿಕೆ ಇದ್ದರೂ ಕೂಡ ಚರ್ಮ ರೋಗ ತಜ್ಞರ ಹತ್ರ ಹೋಗಬೇಕು. ಎಲ್ಲೆಲ್ಲಿ ಯಾವ್ಯಾವ ಜಾಗದಲ್ಲಿ ನಿಮಗೆ ತುರಿಕೆ ಬರುತ್ತೆ ಅದ್ರ ಮೇಲೆ ನಮ್ಮ ಕಾಯಿಲೆಗಳು ಬೇರೆ ಬೇರೆ ಥರ ಬರುತ್ತೆ. ಈಗ ಕೈಯಲ್ಲಿ ಬಂದರೆ ತುರಿಕೆ, ನಾವು ಡಯಾಗ್ನೋಸ್ ಮಾಡೋ ಕಾಯಿಲೆಗಳು ಬೇರೆ ಬೇರೆ ಥರ ಇರುತ್ತೆ. ಅದು ನೀವೇನೋ ಒಂದು ಟಚ್ ಮಾಡಿರ್ಬೋದು, ಏನೋ ಒಂದು ಮುಟ್ಟಿರ್ಬೋದು, ಅಥವಾ ಏನೋ ಒಂದು ಕೆಮಿಕಲ್ ಟಚ್ ಆಗಿರ್ಬೋದು. ನಾವು ಆ ಥರ ನಾನಾ ಥರ ಪ್ರಶ್ನೆಗಳು ಕೇಳ್ತೇವೆ. ಇನ್ನು ನಿಮ್ಮ ತುರಿಕೆ ಕಾಲ್ ಮಧ್ಯದಲ್ಲಿದ್ದರೆ ನಾವು ಕೇಳ್ತೇವೆ ತುಂಬ ಶೂಸ್ ಹಾಕೋದ್ರಿಂದ ಅಲ್ಲೂ ಕೂಡ ಒಂದು ಫಂಗಸ್ ಬರುತ್ತೆ, ಅದರಿಂದ ಬಂದಿರ್ಬೋದು. ಇಲ್ಲ ನಿಮ್ಮ ತುರಿಕೆ ಅಥವಾ ನಾನಾ ಥರ ಚರ್ಮ ರೋಗ ನಿಮ್ಮ ತೊಡೆ ಮಧ್ಯದಲ್ಲಿ ಬಂದಿದ್ರೆ, ಕಂಕ್ಲು ಸಂದಿನಲ್ಲಿ ಬಂದಿದ್ರೆ ಅದು ಫಂಗಸ್ ಇರುತ್ತೆ. ಸೊ ಆವಾಗ ನಾವು ಹೇಳ್ತೇವೆ ಫಂಗಸ್ ಒಂದು ನಾವೇನು ಯಾವುದೇ ಥರ ನೋವು ಮಾಡಲ್ಲ, ನಿಮ್ಮ ಆ ಜಾಗದಲ್ಲಿ ಸ್ಕ್ರೇಪ್ ಅಂತ ಮಾಡ್ತೇವೆ. ಅಂದರೆ ನಿಮ್ಮದು ಒಂದು ವೈಟ್ ಏನಾದರೂ ಅಲ್ಲಿ ನಿಮಗೆ ಸ್ಕಿನ್ ಬಿಡ್ತಾ ಇದೆ ಅಂತ ಹೇಳಿದ್ರೆ ಆ ಸತ್ತಿರೋ ಡೆಡ್ ಆಗಿರೋ ಸ್ಕಿನ್ನ ತೆಗೆದು ಯಾವುದೇ ಥರ ನೋವು ಮಾಡಿದಿರಾ ನಾವು ಲ್ಯಾಬಿಗೆ ಕಳಿಸಿ ಅದರಲ್ಲಿ ಏನಾದರೂ ಫಂಗಸ್ ಕಂಡ್ರೆ ನಾವು ಹುಳುಕಜ್ಜಿ ಅಂತ ಹೇಳಿ, ರಿಂಗ್ ವರ್ಮ್ ಅಂತ ಹೇಳಿ ಅದಕ್ಕೆ ಬೇಕಾಗಿರೋ ಮಾತ್ರೆಗಳಾಗಲಿ ಕ್ರೀಮ್ ಆಗಲಿ ನಾವು ಕೊಟ್ಟು ಅದನ್ನು ಗುಣ ಮಾಡ್ತೇವೆ. ಇನ್ನು ಕೆಲವು ಕಾಯಿಲೆಗಳು ತನ್ನಷ್ಟಕ್ಕೆ ತಾನೇ ಬರುತ್ತೆ, ಅದು ನಮ್ಮ ಬ್ಲಡ್ಡಿಂದನೇ ಬರುತ್ತೆ. ಅಂದರೆ ವೈಟ್ ಬ್ಲಡ್ ಸೆಲ್ಸು ಎಷ್ಟೊಂದರ ಕಾಯಿಲೆಗಳು ತನ್ನಷ್ಟಕ್ಕೆ ತಾನೇ ಮಾಡ್ತವೆ. ಮತ್ತು ಒಂದು ಜನರಲ್ಲಿ ತಪ್ಪು ಕಲ್ಪನೆ ಇದೆ, ಯಾವುದೇ ಥರ ತುರಿಕೆ ಕಾಯಿಲೆ ಅಂದರೆ ತುರಿಕೆ ಇದ್ದರೆ, ಚರ್ಮ ರೋಗ ಇದ್ದರೆ ಅದು ಕೆಟ್ಟದ್ದು, ಅದು ಇನ್ಫೆಕ್ಷನ್, ಅದು ನಾನು ಆ ರೋಗಿ ಹತ್ರ ಹೋದರೆ ಪಕ್ಕದಲ್ಲಿ ಕೂತ್ಕೊಂಡ್ರೆ ಅವನು ಯೂಸ್ ಮಾಡೋ ಬಟ್ಟೆ ಆಗಿರ್ಬೋದು, ಸ್ಲಿಪ್ಪರ್ ಆಗಿರ್ಬೋದು, ನಾನು ಟಚ್ ಮಾಡಿದ್ರೆ ನನಗೆ ಕಾಯಿಲೆ ಬರುತ್ತೆ ಅಂತ. ಅದು ತಪ್ಪು ಕಲ್ಪನೆ. ಆ್ಯಕ್ಚುಲಿ ಅಲ್ಲಿ ಚರ್ಮದಲ್ಲಿ ನಾವು 100% ಅಂತ ತೊಗೊಂಡ್ರೆ 70-80 ಭಾಗ ತನ್ನ ದೇಹದ ಒಳಗಡೆಯಿಂದನೇ ಬರ್ತವೆ ಕಾಯಿಲೆಗಳು. ಅಂದರೆ ವೈಟ್ ಬ್ಲಡ್ ಸೆಲ್ಸೇ ಕಾಯಿಲೆ ಮಾಡ್ತವೆ ಕೆಲವು ಅಂತ ಹೇಳಿದ್ರೆ. ಒಂದು ಸೋರಿಯಾಸಿಸ್ ಆಗಿರ್ಬೋದು, ಎಲ್ಲ ಸೋರಿಯಾಸಿಸ್ ಪೇಷಂಟ್ಸಲ್ಲಿ ತುರಿಕೆ ಬರುತ್ತೆ. ಓಕೆನಾ? ಇನ್ನು ಒಂದು ಸಿಂಪಲ್ ಆಗಿ ಹೇಳಿದ್ರೆ ಲೈಕನ್ ಪ್ಲಾನಸ್ ಅಂತ ಬರುತ್ತೆ, ಅದರಲ್ಲೂ ಕೂಡ ಕೆಂಪಾಗಿ ತುಂಬ ತುರಿಕೆ ಬರುತ್ತೆ. ಇನ್ನು ಕೆಲವು ಕಾಯಿಲೆಗಳು ಎಕ್ಸಿಮಾ ಅಂತ ಹೇಳ್ತೇವೆ, ಮಕ್ಕಳಲ್ಲಿ ತುರಿಕೆ ಕಾಯಿಲೆಗಳು ಬರ್ತವೆ. ಅವೆಲ್ಲ ಇನ್ಫೆಕ್ಷನ್ ಕಾಯಿಲೆಗಳಲ್ಲ, ಅದು ಒಬ್ಬರಿಂದ ಒಬ್ರಿಗೆ ಹರಡಲ್ಲ, ಅದು ತಪ್ಪು ಕಲ್ಪನೆ. ಸೊ ಅದು ಜನರಲಿ ವಿನಂತಿ ಏನಂದರೆ ಯಾವುದೇ ಥರ ತುರಿಕೆ ಇದ್ದರೆ ನೀವು ಪ್ಲೀಸ್ ಚರ್ಮ ರೋಗ ತಜ್ಞರ ಹತ್ರ ಹೋಗಿ, ಅವರು ಗುಣ ಮಾಡ್ತಾರೆ, ಕರೆಕ್ಟಾಗಿ ಡಯಾಗ್ನೋಸ್ ಆಗುತ್ತೆ. ಪ್ಲೀಸ್ ನೀವು ನಿಮ್ಮ ಸಂಬಂಧಿಕರನ್ನ ಕೇಳಿ, ಫ್ರೆಂಡ್ಸ್ನ ಕೇಳಿ, ಯಾವುದೋ ಕ್ರೀಮ್ ಹಚ್ಕೊಂಡು ಟ್ರೈ ಮಾಡಿ 1 ತಿಂಗಳು 2 ತಿಂಗಳು
ಮೋಸ್ಟ್ ಆಫ್ ದ ಕ್ರೀಮ್ಸಲ್ಲಿ ಸ್ಟೀರಾಯ್ಡ್ ಇರುತ್ತೆ, ಅದು ಚರ್ಮನ ಹಾಳು ಮಾಡುತ್ತೆ ಮತ್ತು ತಿನ್ ಮಾಡುತ್ತೆ, ಅದರಿಂದ ನೂರಾರು ಥರ ಕೆಟ್ಟದ ಅಂಶಗಳಿರುತ್ತೆ. ಸೊ ಜನಗಳು ಗೊತ್ತಿರಲ್ಲ, ಮತ್ತು ಅವ್ರಿಗೆ ತಕ್ಷಣ ಪರಿಹಾರ ಒಂದು ದಿನ ರಾತ್ರಿಗೆ ಕ್ರೀಮಲ್ಲಿ ಗುಣ ಕಂಡ್ರೆ ಸಾಕು, ಅದನ್ನೇ ವರ್ಷಾನುಗಟ್ಟಲೆ ಉಪಯೋಗಿಸ್ತಾರೆ. ಸೊ ಅದು ತಪ್ಪು ಮಾಡೋದು. ಸೊ ತಕ್ಷಣ ಚರ್ಮರೋಗ ತಜ್ಞ ಹತ್ರ ಹೋದಾಗ ಅದು ಗುಣ ಕಾಣುತ್ತೆ. ಅಂದರೆ ವಿಶೇಷವಾಗಿ ಚರ್ಮರೋಗದಲ್ಲಿ ತುರ್ಕಿ ಅಂತ ಹೇಳುವಾಗ ನಾವೇ ವೈದ್ಯರಾಗುವಂಥ ಒಂದು ಸೆಲ್ಫ್ ಮೆಡಿಕೇಶನ್ ಅಂತೇಳಿ ಏನು ಹೇಳ್ತಾರಲ್ಲ, ಹೌದೌದು, ಅದರಿಂದ ದೂರ ಆಗಬೇಕು ಅಂತೇಳಿ. ಹೌದು ಹೌದು, ಅದು ಅವರು ತಕ್ಷಣ ಈಗ ಯಾರೋ ಒಂದು ನನ್ನ ಫ್ರೆಂಡು ಯೂಸ್ ಮಾಡ್ತಾ ಇದ್ದಾರೆ, ಮತ್ತು ಯೂಟ್ಯೂಬ್ ನೋಡ್ತಾರೆ, ಗೂಗಲಲ್ಲಿ ಟ್ರೈ ಮಾಡ್ತಾರೆ, ನನಗೆ ಈ ಜಾಗದಲ್ಲಿ ಕೆಂಪಾಗಿ ತುರ್ಕೆ ಇದೆ, ಯಾವ ಕ್ರೀಮ್ ಹಚ್ಬೋದು ಅಂತ ಯೂಟ್ಯೂಬಲ್ಲಿ ಅಥವಾ ಯಾರೇ ಫ್ರೆಂಡ್ಸಲ್ಲಿ ಯಾರೇ ಸಂಬಂಧಿಕರಲ್ಲಿ ನಾನು ಈ ಕ್ರೀಮ್ ಹಚ್ತಾ ಇದ್ದೆ, ಅವ್ರಿಗೆ ಬೇರೆ ಕಾಯಿಲೆ ಇರ್ಬೋದು, ಅವ್ರಿಗೆ ಆ ಚರ್ಮ ರೋಗ ತಜ್ಞರು ಯಾವುದೋ ಒಂದು ಕ್ರೀಮ್ ಕೊಟ್ಟಿರ್ಬೋದು, ಇವ್ರಿಗೆ ನಿಮಗೆ ಬೇರೆ ಕಾಯಿಲೆ ಇರ್ಬೋದು, ನಿಮ್ಗೇನು ಬಂದಿದೆ. ಸೊ ಪ್ಲೀಸ್ ಎಲ್ಲನೂ ಒಂದೇ ಕಾಯಿಲೆ ಇರಲ್ಲ. ಹೇಗೆ ನಿಮಗೆ ಈಗ ಎದೆನೋವು ಬಂದಿದ ತಕ್ಷಣ ನನ್ನ ಫ್ರೆಂಡು ಎದೆನೋವಿಗೆ ಈ ಮಾತ್ರೆ ತೊಗೊತಾ ಇದ್ದ, ನಾನು ಈ ಮಾತ್ರೆ ತೊಗೊಂಡ್ರೆ ಹೇಗಿರುತ್ತೆ, ಸರಿ ಇರುತ್ತೆ. ಆದರೆ ನಾವು ಆ ಥರ ಮಾಡಲ್ಲ, ತಕ್ಷಣ ನಾವು ಡಾಕ್ಟರ್ ಹತ್ರ ಹೋಗ್ತೇವೆ, ಯಾಕಂದರೆ ಅದು ಇಂಪಾರ್ಟೆಂಟ್ ಅಂತ ತಿಳ್ಕೊಂಡು. ಬಟ್ ಚರ್ಮ ರೋಗಕ್ಕೆ ಬಂದಾಗ ಎಲ್ಲ ಥರ ಕ್ರೀಮ್ನ ಉಪಯೋಗಿಸಿ, ನಾನಾ ಥರ ಕ್ರೀಮ್ ಉಪಯೋಗಿಸಿ 3-4 ತಿಂಗಳು ಅದು ಗುಣ ಕಂಡಾಗ ಚರ್ಮ ರೋಗ ತಜ್ಞ ಹತ್ರ ಬರ್ತಾರೆ. ಸೊ ಅದು ತಪ್ಪು. ಪ್ಲೀಸ್ ನೀವು ನಿಮ್ಮ ಹತ್ತಿರದ ಯಾರೇ ಚರ್ಮ ರೋಗ ತಜ್ಞ ಹತ್ರ ಹೋಗಿ, ಸ್ಕಿನ್ ಸ್ಪೆಷಲಿಸ್ಟ್ ಹತ್ರ ಹೋಗಿ ಮೀಟ್ ಮಾಡಿ, ಅವರು ಡಯಾಗ್ನೋಸ್ ಮಾಡಿ ಅವರು ಟ್ರೀಟ್ಮೆಂಟ್ ಮಾಡಿದ್ರೆ ಒಳ್ಳೆಯದಾಗುತ್ತೆ. ಸರಿ ಡಾಕ್ಟ್ರೆ, ಈಗ ಹೆಚ್ಚಾಗಿ ಒಬ್ಬರು ರೋಗಿ ವೈದ್ಯರ ಬಳಿಗೆ ಹೋದರೆ, ಸೊ ಮೊದಲಿನ ಕಾಲದಲ್ಲಿ ಒಂದು ರೋಗಿಗಳನ್ನು ಟಚ್ ಮಾಡಿದಾಗಲೇ ಒಂದು 50% ಕಾಯಿಲೆಗಳು ಗುಣಮವಾಗ್ತದೆ ಅಂತೇಳಿ ಅವರ ನಂಬಿಕೆ. ಸೊ ಈಗಿನ ಕಾಲದಲ್ಲಿ ಒಂದು ರೋಗಿನ ಟಚ್ ಮಾಡದೆ, ಸೊ ಅವರ ನೀಡಿದಂಥ ಮಾಹಿತಿಯನ್ನು ಆಧಾರವಾಗಿಟ್ಟುಕೊಂಡು ಕಾಯಿಲೆಯನ್ನು ಅವರಿಗೆ ಟ್ರೀಟ್ಮೆಂಟ್ ಕೊಡುವಂತಹ ಒಂದು ರೀತಿ ಇದೆ. ಇದು ಯಾವ ರೀತಿ ನೀವು ಕಾಣ್ತೀರಿ ಅಂತೇಳಿ? ಹಾಗಂತಲ್ಲ, ನಾವೀಗ ನನ್ನ ಪ್ರಾಕ್ಟೀಸಲ್ಲಿ ರೋಗಿ ಬಂದಾಗ ನಾವು ಅವ್ರನ್ನ ಚೆನ್ನಾಗಿ ಮಾತಾಡಿಸಿ, ನಾವು ತಾಳ್ಮೆಯಿಂದ ಅವ್ರನ್ನ ನಾವು ಪ್ರಶ್ನೆಗಳನ್ನ ಕೇಳಬೇಕು, ಅವ್ರನ್ನ ನಾವು ಆಲಿಸ್ಬೇಕು ಅಂದರೆ ಅವ್ರು ಹೇಳೋ ಪ್ರಾಬ್ಲಮ್ಸ್ನ ನಾವು ಕೇಳಬೇಕು. ಮತ್ತು ನಮ್ಮ ಚರ್ಮರೋಗ ತಜ್ಞರು ಏನಾಗುತ್ತೆ ಅಂದರೆ, ಡೈರೆಕ್ಟಾಗಿ ಹೇಳಬೇಕು ಅಂದರೆ ಅವರು ರೋಗಿ ಎಲ್ಲ ಹೇಳಲ್ಲ. ಅಂದರೆ ಬಂದು ಹೇಳ್ತಾರೆ, ಈಗ ನನಗೆ ಒಂದು ಡಾಕ್ಟ್ರೇ ನನಗೆ ಒಂದು ಸಣ್ಣ ಕೈಯಲ್ಲಿ ಮಾತ್ರ ತುರ್ಕೆ ಇದೆ ಅಂತ ಹೇಳ್ತಾರೆ. ನಾವು ಅವ್ರನ್ನ, ಯಾಕಂದರೆ ಅವ್ರಿಗೆ ನಾಚಿಕೆ ಇರುತ್ತೆ, ಅವರಲ್ಲಿ ಎಷ್ಟೊಂದು ಥರ ಕೆಂಪು ಅಥವಾ ಸ್ಕಿನ್ ಸ್ಪಾಟ್ಸ್ ಅಂತ ಏನು ಹೇಳ್ತೀವಲ್ಲ, ಅವ್ರಿಗೆ ಬೇರೆ ಒಳಭಾಗದಲ್ಲೂ ಇರುತ್ತೆ. ಅವರು ತೋರ್ಸೋದಕ್ಕೂ ಮುಜುಗರ ಇರುತ್ತೆ, ಹೇಳೋದಕ್ಕೂ ಮುಜುಗರ ಇರುತ್ತೆ. ಸೊ ನಾವು ಅವ್ರನ್ನ ಪ್ರತ್ಯೇಕವಾಗಿ ಒಂದು ಕೊಠಡಿಗೆ ಕರ್ಕೊಂಡು ಹೋಗಿ ಅವ್ರಿಗೆ ಸಮಾಧಾನ ಮಾಡಿ, ನೋಡಿ ನಾವು ಎಲ್ಲ ಕಡೆ ಎಕ್ಸಾಮಿನ್ ಮಾಡಲಿಲ್ಲ ಅಂದರೆ ಅದು ತಪ್ಪಾಗುತ್ತೆ. ಕೆಲವು ಕಾಯಿಲೆಗಳು ಅವು ಕರೆಕ್ಟಾಗಿ ಕೆಲವು ಜಾಗಗಳಲ್ಲಿ ಮಾತ್ರ ಬರುತ್ತೆ. ಅದು ತೊಡೆ ಸಂಧಿ ಇರ್ಬೋದು, ಅಥವಾ ಅವ್ರಿಗೆ ಹಿಂಭಾಗ ಇರ್ಬೋದು, ಅಥವಾ ಹೊಟ್ಟೆನಲ್ಲಿರ್ಬೋದು, ಕಂಕ್ಳು ಸಂಧಿನಲ್ಲಿರ್ಬೋದು. ಸೊ ನಾವು ಅವ್ರಿಗೆ ಸಮಾಧಾನ ಮಾಡಿ, ಅವ್ರಿಗೆ ಒಂದು ಧೈರ್ಯ ತುಂಬಿ, ನಾವು ಅವ್ರಿಗೆ ಅಂದರೆ ಯಾವಾಗೂ ನಮ್ಮ ಜೊತೆ ನರ್ಸ್ ಇದ್ದೇ ಇರ್ತಾರೆ. ಅವ್ರಿಗೆ ಎಲ್ಲ ಇಡೀ ಬಾಡಿ ಎಕ್ಸಾಮಿನ್ ಮಾಡಿದಾಗ ನಮಗೆ ಕರೆಕ್ಟಾಗಿ ಯಾವ ಕಾಯಿಲೆ ಇದೆ ಅವ್ರಿಗೆ, ಮತ್ತು ಅವ್ರಿಗೆ ಎಷ್ಟು ತೊಂದರೆ ಆಗ್ತಾ ಇದೆ ಆ ಕಾಯಿಲೆಯಿಂದ ಅಂತ ಗೊತ್ತಾಗುತ್ತೆ. ಮತ್ತು ನಾವು ಈಗ ಮುಟ್ಟಿ ನೋಡೋದು ಅಂದರೆ ನಾವು ಯೂಶ್ವಲಿ ಗ್ಲೌಸ್ ಉಪಯೋಗಿಸ್ತೇವೆ, ಯಾಕಂದರೆ ಈಗ ಕರೋನಾ ಬಂದ ಮೇಲೆ ನಾವು ಎಲ್ಲ ಡಾಕ್ಟ್ರು, ಬಟ್ ನಾವು ಟಚ್ ಮಾಡಿ ನೋಡ್ತೇವೆ, ಬಟ್ ಗ್ಲೌಸ್ ಉಪಯೋಗಿಸಿ ನೋಡ್ತೇವೆ. ಬಟ್ ಅವ್ರಿಗೆ ಇಡೀ ಬಾಡಿ ಎಕ್ಸಾಮಿನ್ ಮಾಡಿ ಅವ್ರಿಗೆ ಯಾವ ಥರ ಕಾಯಿಲೆ ಇದೆ, ಯಾಕೆ ಬಂದಿದೆ, ಯಾವ ಥರ ಇದಕ್ಕೆ ಗುಣ ಕಾಣಬೇಕು, ಮತ್ತು ಇದರಿಂದ ಅವ್ರಿಗೇನೇನು ಡೌಟ್ ಇದೆ ಕರೆಕ್ಟಾಗಿ ನೋಡಿ ಕೊಡೋದ್ರಿಂದ ಅವ್ರಿಗೆ ಗುಣ ಕಾಣುತ್ತೆ. ಹೌದು, ಅಂದರೆ ಅವರಿಗೆ ಒಂದು ನಂಬಿಕೆ ಇದೆ, ಅಂದರೆ ಟಚ್ ಮಾಡಿ ನಮಗೆ ಒಂದು ಟ್ರೀಟ್ಮೆಂಟ್ ಕೊಟ್ಟರೆ ಅವರಿಗೆ ಶೀಘ್ರವಾಗಿ ಅದು ಟಚ್ ಮಾಡಬೇಕು ನಾವು, ಯಾಕಂದರೆ ಅದು ತಪ್ಪದು. ಚರ್ಮದ ಕಾಯಿಲೆಗಳು ಯಾವುದೇ ಥರ ಇನ್ಫೆಕ್ಷನ್ ಅಲ್ಲ ಅದು, ಮತ್ತು ಎಲ್ಲ ಚರ್ಮದ ಕಾಯಿಲೆಗಳು ಕೂಡ ಇನ್ಫೆಕ್ಷನ್ ಅಲ್ಲ. ಕೆಲವು ಇನ್ಫೆಕ್ಷನ್ ಇರ್ಬೋದು, ಬಟ್ ಚರ್ಮದ ಕಾಯಿಲೆಗಳು ಸುಮ್ಮನೆ ಮುಟ್ಟಿದ ತಕ್ಷಣ ಬರಲ್ಲ. ಅದು ಆ್ಯಕ್ಚುಲಿ ಅವರಲ್ಲಿ ಈಗ ಒಂದು ಫಂಗಸ್ ಇನ್ಫೆಕ್ಷನ್ ಇರ್ಬೋದು, ಆ ವ್ಯಕ್ತಿ ತುಂಬ ದಿನಗಳು, ವಾರಗಳು ಆ ಚರ್ಮದಲ್ಲಿ ನೀರಿನ ಅಂಶ ಜಾಸ್ತಿ ಆಗಿದ್ದರೆ, ಬೆವರಿಂದ ಇರ್ಬೋದು, ಅಥವಾ ಅವರು ಸರಿಯಾಗಿ ಆ ನೀರಿನ ಅಂಶ ತೆಗಿಲಿಲ್ಲ ಅಂದರೆ ಮಾತ್ರ ಫಂಗಸ್ ಬರುತ್ತೆ. ಸುಮ್ಮನೆ ಜಸ್ಟ್ ಒಂದು ಸೆಕೆಂಡ್ಗೆ, ಒಂದು 5 ಸೆಕೆಂಡ್ಸ್ಗೆ ಮುಟ್ಟೋದ್ರಿಂದ ಫಂಗಸ್ ಕಾಯಿಲೆಗಳು ಬರಲ್ಲ. ಸರಿ. ಈಗ ಡಾಕ್ಟರ್, ಇನ್ನೊಂದು ವಿಶೇಷವಾಗಿ ಅನಿವಾಸಿಗರಲ್ಲಿ ಕಂಡುಬರುವಂತಹ ಒಂದು ತಲೆಯಲ್ಲಿ ಹೊಟ್ಟು ಅಂದರೆ ಅದು ಒಂದು ಸೀರಿಯಸ್ ಇರುವಂತಹ ಒಂದು ರೋಗ. ಅಂದರೆ ತಲೆಯಲ್ಲಿ ಹೊಟ್ಟು ಬಂದ ಡ್ಯಾಂಡ್ರಫ್ ಅಂತ ಏನು ಹೇಳ್ತೇವೆ ನಾವು,
ಆ ಡ್ಯಾಂಡ್ರಫ್ ಅಂದ ತಕ್ಷಣ ತಲೆ ಕೂದಲು ಉದುರಲಿಕ್ಕೆ ಶುರು ಆಗುತ್ತೆ, ಮತ್ತು ಬೇಗನೆ ಬಾಲ್ಡ್ನೆಸ್ ಆಗ್ತಾರೆ. ಈಗ ಅಂದರೆ ಮದುವೆ ಆಗೋದಕ್ಕಿಂತ ಮುಂಚೆ ಕೆಲವು ಮಂದಿ ಹುಡುಗರು ಏನಾಗ್ತಿದ್ದಾರೆ, ಅವರಿಗೆ ಕೂದಲು ಇರುತ್ತೆ. ಅದಕ್ಕೆ ಏನೆಲ್ಲ ಪರಿಹಾರಗಳಿದೆ ಅಂತೇಳಿ ಒಂದು ವೀಕ್ಷಕರಲ್ಲಿ ಏನೇನು ಹೇಳಬೇಕಂತಂದರೆ, ತಲೆಹೊಟ್ಟು ಮತ್ತು ಕೂದಲು ಎರಡೂ ಕೂಡ ಬೇರೆ ಬೇರೆ. ನಾವು ಚಿಕ್ಕಂದಿನಿಂದ ನಾವು ಬೆಳೆದಾಗಿನಿಂದ ಏನೋ ಒಂದು ಟಿ ವಿನಲ್ಲಿ ನಾವು ಅಡ್ವರ್ಟೈಸ್ ನೋಡಿರ್ಬೋದು, ಅದು ಡ್ಯಾಂಡ್ರಫಿಂದ ಕೂದಲು ಉದುರ್ತಾ ಇದೆ ಅಥವಾ ಡ್ಯಾಂಡ್ರಫಿಂದ ಕೂದಲು ಉದುರುತ್ತೆ. ಸೊ ಅದರಲ್ಲಿ ನಮ್ಮಲ್ಲಿ ಅದನ್ನು ಟಿ ವಿನಲ್ಲಿ ಹೇಳಿ 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 ಅದು ನಮಗೇನು ಅನಿಸ್ಬಿಟ್ಟಿದೆ ಅಂದರೆ, ಈಗ ತಲೆ ಹೊಟ್ಟಿಂದ ಕೂದಲು ಉದುರುತ್ತೆ, ಎರಡೂ ಒಂದೇ, ಬಟ್ ಎರಡೂ ಒಂದೇ ಜಾಗದಲ್ಲಿದ್ದಾವೆ. ಓಕೆ, ತಲೆ ಹೊಟ್ಟು ಏನಿದೆಯಲ್ಲ ಅದು ಚರ್ಮದ ಪ್ರಾಬ್ಲಮ್, ಚರ್ಮದ ಕಾಯಿಲೆ, ಡ್ಯಾಂಡ್ರಫ್ ಅಂತ ಏನು ಹೇಳ್ತೀವಲ್ಲ ಅದು ಫಂಗಸ್ ಇನ್ಫೆಕ್ಷನ್ ಅಲ್ಲ. ಕೆಲವರಲ್ಲಿ ಸೀಸನ್ ಚೇಂಜ್ ಆಗೋದ್ರಿಂದ ಮತ್ತು ವೆದರ್ ಚೇಂಜ್ ಆಗೋದ್ರಿಂದ ಅವ್ರ ಜೀನ್ಸಲ್ಲಿರುತ್ತೆ. ಹೇಗೆ ಹಾವು ಚರ್ಮನ ಬಿಡೋ ಥರ ವೆದರ್ ಚೇಂಜ್ ಆಗೋದ್ರಿಂದ ಈಗ ಕೋಲ್ಡಿಂದ ಹಾಟ್ ಆಗೋದು, ಹಾಟಿಂದ ಕೋಲ್ಡ್ ಆಗೋದು, ಎವ್ರಿ 6 months, ಸಮ್ಮರಿಂದ ವಿಂಟರ್, ವಿಂಟರಿಂದ ಸಮ್ಮರ್, ತಲೆ ಚರ್ಮ ಬಿಟ್ಕೊಡುತ್ತೆ. ಅರ್ಥ ಆಯ್ತಾ? ಆಗ ಡ್ಯಾಂಡ್ರಫ್ ಬರುತ್ತೆ. ಓಕೆ, ಅದು ಫಂಗಸ್ ಇನ್ಫೆಕ್ಷನ್ ಅಲ್ಲ, ಎಲ್ಲರಲ್ಲೂ ಬರುತ್ತೆ. ಅದು ಬೀಳುತ್ತೆ ಅಂದರೆ ಅವರ ಎದೆ ಭಾಗ ಇರ್ಬೋದು ಅಥವಾ ಬೆನ್ನಿನ ಭಾಗ ಇರ್ಬೋದು ಅಥವಾ ಅವರ ಶರ್ಟ್ ಮೇಲೆ ಬಿದ್ದಾಗ ಚೆನ್ನಾಗಿ ಕಾಣಲ್ಲ. ಅದಕ್ಕೂ ಮತ್ತು ಕೂದಲಿಗೂ ಸಂಬಂಧ ಇಲ್ಲ. ಕೂದಲು ಬೇರು, ರೂಟ್ಸ್ ಅಂತ ಏನು ಹೇಳ್ತೀವಲ್ಲ, ಅದು ಸ್ಟ್ರಾಂಗ್ ಇದ್ದರೆ ಕೂದಲು ಬಂದೇ ಬರುತ್ತೆ. ಬಟ್ ಎರಡು ಸೇಮ್ ಜಾಗದಲ್ಲಿದೆ. ಕೂದಲು ಉದುರೋದು ಓಕೆ. ಈಗ ಡ್ಯಾಂಡ್ರಫ್ ಮುಗಿಸ್ತೇನೆ. ಏನು ಡ್ಯಾಂಡ್ರಫ್ಗೆ ಟ್ರೀಟ್ಮೆಂಟ್ ಇದೆ, ನಾವು ಒಂದು ಲಿಕ್ವಿಡ್ ಕೊಡ್ತೇವೆ ಹಚ್ಚಲಿಕ್ಕೆ, ಮತ್ತು ಶಾಂಪೂ ಕೊಡ್ತೇವೆ. ಕೆಲವರಲ್ಲಿ ಇಚ್ಚಿಂಗ್ ಇರುತ್ತೆ, ತುರ್ಕೆ ಇರುತ್ತೆ, ಅವ್ರಿಗೆ ಇಚ್ಚಿಂಗ್ ಟ್ಯಾಬ್ಲೆಟ್ ಕೊಡ್ತೇವೆ. ಅದು 1 ತಿಂಗಳು ಮಾಡೋದ್ರಿಂದ ಹೋಗುತ್ತೆ. ಬಟ್ ಡ್ಯಾಂಡ್ರಫ್ಗೆ ಪರ್ಮನೆಂಟಾಗಿ ಕ್ಯೂರ್ ಇಲ್ಲ. ಸೊ ವೀಕ್ಷಕರಲ್ಲಿ ಹೇಳೋದನ್ನೇ. ಸೊ ಯಾರಾದರೂ ನನಗೆ ಇದು ಹಚ್ಚೋದ್ರಿಂದ ಡ್ಯಾಂಡ್ರಫ್ ಹೋಯ್ತು ಅಂತ ಹೇಳಿದ್ರೆ ಅದು ತಪ್ಪದು. ಅದು ಎಲ್ಲರಲ್ಲೂ 6 ತಿಂಗಳು, ಆ ಪೇಷಂಟ್ಸಲ್ಲಿ 6 ತಿಂಗಳು, ವರ್ಷಕ್ಕೊಮ್ಮೆ ಡ್ಯಾಂಡ್ರಫ್ ಬರುತ್ತೆ. ಬಂದು ನಾವು ಟ್ರೀಟ್ಮೆಂಟ್ ಮಾಡಿದಾಗ ಹೋಗುತ್ತೆ. ಬಟ್ ಕೂದಲು ಉದುರೋದು, ಕೂದಲು ಹೆಂಗಸರಲ್ಲಾಗಿರ್ಬೋದು ಗಂಡಸರಲ್ಲಾಗಿರ್ಬೋದು, ಅದು ಬೇರೆ ಕಾಯಿಲೆ. ಕೂದಲು ಸ್ಟ್ರಾಂಗ್ ಆಗಿದ್ರೆ, ನಿಮ್ಮ ತಂದೆ ತಾಯಿಗೆ ಸ್ಟ್ರಾಂಗ್ ಆಗಿದ್ದು ತುಂಬ ವರ್ಷಗಳು, 50 ವರ್ಷ 60 ವರ್ಷ ಕೂದಲು ಸ್ಟ್ರಾಂಗ್ ಇದ್ದರೆ ನಿಮಗೂ ಉದುರಲ್ಲ. ಬಟ್ ನಿಮ್ಮ ಸಂಬಂಧಿಕರಲ್ಲಿ, ನಿಮ್ಮ ರಿಲೇಟಿವ್ಸಲ್ಲಿ, ನಿಮ್ಮ ತಂದೆ ತಾಯಿ ಅಥವಾ ತಂದೆಯಲ್ಲಾಗಲಿ ಕೂದಲು ಬೇಗ ಹೋಗಿದ್ರೆ ಅದು ನಿಮ್ಮ ಹೆರಿಟೇಜಲ್ಲಿ ಜೀನ್ಸಲ್ಲಿರುತ್ತೆ. ಸೊ ಎಲ್ಲರೂ ಯಾವಾಗ ಕೆಲಸಕ್ಕೆ ಬರ್ತಾರೆ ಗಲ್ಫಲ್ಲಿ, ಅವರು 20, 25, 30, 35 ಇರ್ತಾರೆ. ಅವ್ರ ಜೀನ್ಸಲ್ಲಿ ಕೂದಲು ಹೋಗೋ ಜೀನ್ಸ್ ಇದ್ದರೆ, ಏನು ಮೇಲಲ್ಲಿ ಅಂದರೆ ಗಂಡಸರಲ್ಲಿ ಹಾರ್ಮೋನ್ಸ್ ಇರುತ್ತಲ್ಲ, ಅದು ಏನು ಮಾಡುತ್ತೆ, ಮುಂದಿನ ಭಾಗ ಅಂದರೆ ನಮ್ಮ ಕೂದಲಿನ ಮುಂದಿನ ಭಾಗ ಮತ್ತು ಸೆಂಟ್ರ್ ಭಾಗ, ಅದರಲ್ಲಿ ರಿಸೆಪ್ಟರ್ಸ್ ಇರುತ್ತೆ. ಅಂದರೆ ಅದು ಹಾರ್ಮೋನ್ಸು ಕೆಲಸ ಮಾಡುವಂಥ ಪವರುಳ್ಳ ರಿಸೆಪ್ಟರ್ಸ್ ಇರುತ್ತೆ. ಅದು ಅಟ್ಯಾಚ್ ಆಗಿ ಕೂದಲನ್ನ ಸಣ್ಣ ಮಾಡ್ತಾ ಹೋಗುತ್ತೆ ಪ್ರತಿ ವರ್ಷ. ಮತ್ತು ಕೂದಲು ಸಣ್ಣ ಆಗಿ ಕೂದಲು ಉದುರೋಗುತ್ತೆ. ಮತ್ತು ನಮ್ಮ ತಲೆಯ ಸೈಡು ಮತ್ತು ಹಿಂಭಾಗ, ಅದರಲ್ಲಿ ಆ ರಿಸೆಪ್ಟರ್ಸ್ ಇರಲ್ಲ. ಸೊ ಯಾವುದೇ ವ್ಯಕ್ತಿ ನೀವು ಎಷ್ಟೇ ಬಾಲ್ಡ್ ಆಗಿದ್ರು ನೋಡ್ಬೋದು, ಸೈಡ್ ಮತ್ತು ಬ್ಯಾಕಲ್ಲಿ ಕೂದಲು ಹೋಗಲ್ಲ, ಯಾಕಂದರೆ ಆ ರಿಸೆಪ್ಟರ್ಸ್ ಇರಲ್ಲ. ಯಾವೇ ವ್ಯಕ್ತಿಗೆ ಆಗಲಿ, ಅವನು 25 ವರ್ಷ 30 ವರ್ಷ ಇದ್ದಾಗ ನಮ್ಮ ಹತ್ರ ಬಂದಾಗ ಕೂದಲು ಉದುರುತ್ತದೆ ಅಂತ ಹೇಳಿದಾಗ, ಅದು ನೀರಿಂದಾಗಲಿ ಅಥವಾ ಯಾವುದೇ ವೆದರ್ ಆಗಲಿ ಅಥವಾ ಸೂರ್ಯನಾಗಲಿ ಅದ್ರ ಕಾರಣಗಳು ಇರಲ್ಲ. ಆ ವ್ಯಕ್ತಿನಲ್ಲಿ ಜೀನ್ಸಲ್ಲಿ ಫ್ಯಾಮಿಲಿ ಹಿಸ್ಟ್ರಿ ಇರುತ್ತೆ, ಜೀನ್ಸಲ್ಲಿರುತ್ತೆ ಯಾವ ವಯಸ್ಸಲ್ಲಿ ಕೂದಲು ಹೋಗಬೇಕು ಅಂತ. ಸೊ ಅಂಥವ್ರಿಗೆ ನಾವು ಇನಿಷಿಯಲಿ ಕೆಲವು ಲಿಕ್ವಿಡ್ಸ್ ಕೊಡ್ತೇವೆ ಹಚ್ಚಲಿಕ್ಕೆ, ರಾತ್ರಿ ವೈಟಮಿನ್ಸ್ ಕೊಡ್ತೇವೆ. ಯಾವುದೇ ಥರ ಕೂದಲಿಗೆ ಬೇಕು ಅವ್ರಿಗೆ ವೈಟಮಿನ್ ಡಿ ಇರ್ಬೋದು, ವೈಟಮಿನ್ B1, B2, B3, B4, ವೈಟಮಿನ್ B12, ಪ್ಯಾಂಟೋಥೆನಿಕ್ ಆ್ಯಸಿಡ್ ಅಥವಾ ವೈಟಮಿನ್ ಸಿ ಕೊಡ್ತೇವೆ. ಮತ್ತು ಸೀರಮ್ಸ್ ಕೊಡ್ತೇವೆ ಹಚ್ಚಲಿಕ್ಕೆ ರಾತ್ರಿ. ಮತ್ತು ಹೇರಿಗೆ ಬೇಕಾಗಿರೋ ಶಾಂಪೂಸ್ ಕೊಡ್ತೇವೆ. ಮತ್ತು ಮೇಯ್ನ್ ಒಂದು ಕೆಮಿಕಲ್ ಬರುತ್ತೆ ಮಿನಾಕ್ಸಿಡಿಲ್ ಅಂತ, ಅದು ಕಾಮನ್ ಆಗಿ ಇಡೀ ಪ್ರಪಂಚದಲ್ಲಿ ಎಲ್ಲರೂ ಉಪಯೋಗಿಸ್ತಾರೆ. ಮೆನ್ನಲ್ಲಿ, ಗಂಡಸರಲ್ಲಿ 5-10% ಕೊಡ್ತೇವೆ, ಹೆಂಗಸರಲ್ಲಿ 2% ಕೊಡ್ತೇವೆ. ಸೊ ಇದು ಒಂದು 3-6 ತಿಂಗಳು ನೋಡ್ತೇವೆ. ಇದರಲ್ಲಿ ಗುಣ ಕಂಡ್ರೆ ಅವನಿಗೆ ಮೇಂಟೈನ್ ಚೆನ್ನಾಗಿ ಗುಣ ಕಂಡ್ರೆ, ಹೇರ್ ಬಂದರೆ ಅವ್ರಿಗೆ ಹೇಳ್ತೇವೆ ನಿಮಗೆ 5 ವರ್ಷ ಆಗಿರ್ಬೋದು, 10 ವರ್ಷ ಆಗಿರ್ಬೋದು, ನಿಮಗೆ ಎಷ್ಟು ವರ್ಷ ಬೇಕೋ ಅಷ್ಟು ವರ್ಷ ಹಚ್ಚಿ, ತೊಂದರೆ ಇಲ್ಲ. ಗುಣ ಕಾಣಲಿಲ್ಲ ಅಂದರೆ ನೆಕ್ಸ್ಟ್ ಲೆವೆಲ್ ಟ್ರೀಟ್ಮೆಂಟ್ ಅಂತ ಏನು ಹೇಳ್ತೇವೆ, ಇಂಜೆಕ್ಷನ್ಸ್ ಮಾಡ್ತೇವೆ. ಈಗ ಹೊಸ ಇಂಜೆಕ್ಷನ್ಸ್ ಬಂದಿದೆ, 2 ಥರ ಇಂಜೆಕ್ಷನ್ ಬಂದಿದೆ. ಒಂದು PRP ಇಂಜೆಕ್ಷನ್ ಅಂತ ಬಂದಿದೆ,
ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ. ಅವರ ರಕ್ತ ಒಂದು 10 ml ರಕ್ತ ತೊಗೊಂಡು ಒಂದು ಮೆಷಿನಲ್ಲಿ ಹಾಕಿದಾಗ ಅದು ಮೆಷಿನ್ನು ಎಲ್ಲ ಥರ ವೈಟ್ ಬ್ಲಡ್ ಸೆಲ್ಸ್, ರೆಡ್ ಬ್ಲಡ್ ಸೆಲ್ಸ್ ತೆಗೆದು ಒಂದು ಕ್ಲಿಯರ್ ಫ್ಲೂಯಿಡ್ ಕೊಡುತ್ತೆ, ಪ್ಲಾಸ್ಮಾ ಅಂತ ಕೊಡುತ್ತೆ. ಅದರಲ್ಲಿ ತುಂಬ ಗ್ರೋತ್ ಫ್ಯಾಕ್ಟರ್ಸ್ ಇರುತ್ತೆ. ಅದನ್ನು ನಾವು ಆ ವ್ಯಕ್ತಿಗೆ ಎಲ್ಲಿ ಕೂದಲು ಹೋಗಿದೆ ಒಂದು ಕ್ರೀಮ್ ಹಚ್ತೇವೆ, ಒಂದು ಅನಸ್ತೇಷಿಯಾ ಕ್ರೀಮ್ ಹಚ್ಚಿ ಅವ್ರಿಗೆ 30 ನಿಮಿಷ ಕೂರಿಸಿ ಆ ಜಾಗದಲ್ಲಿ ತುಂಬ ಸಣ್ಣ ನೀಡಲ್ ಉಪಯೋಗಿಸಿ ಇನ್ಸುಲಿನ್ ಸಿರಿಂಜ್ ಅಂತ ಹೇಳ್ತೇವೆ, ಅದು ಪ್ರತಿ ತಿಂಗಳು ಆ ಪ್ಲಾಸ್ಮಾನ ಇಂಜೆಕ್ಟ್ ಮಾಡ್ತೇವೆ, ತಿಂಗ್ಳಿಗೆ 1 ಸಲ. ಸರಿನಾ? ಒಂದು 6ರಿಂದ 8 ತಿಂಗಳು ಮಾಡೋದ್ರಿಂದ ಎಲ್ಲೆಲ್ಲಿ ಕೂದಲು ಹೋಗಿದೆ, ಕೂದಲು ಹೋಗೋದು ನಿಲ್ಲುತ್ತೆ, ಕೂದಲು ಹೋಗಿರೋ ಕಡೆ ಕೂದಲು ಬರುತ್ತೆ. ಮತ್ತು ಅವ್ರಿಗೆ ಈ ಮಿನಾಕ್ಸಿಡಿಲ್, ವೈಟಮಿನ್ಸ್, ಶಾಂಪೂಯಿಂದ ಕಂಟಿನ್ಯೂ ಮಾಡ್ತೇವೆ. ಇನ್ನೊಂದು ಟ್ರೀಟ್ಮೆಂಟ್ ಇದೆ, ಒಂದು ಮೀಸೋಥೆರಪಿ ಅಂತ ಬಂದಿದೆ. ಅದು ಅವರಲ್ಲಿ ಬ್ಲಡ್ ತೊಗೊಳ್ಳಲ್ಲ ಯಾವುದೇ ಥರ, ಯಾಕಂದರೆ ಕೆಲವಲ್ಲಿ ವೈಟಮಿನ್ಸ್ ಕೊಟ್ಟಾಗ ಎಷ್ಟು ತಲೆಗೆ ಹೋಗುತ್ತೆ, ಎಷ್ಟು ಕೂದಲಿಗೆ ಹೋಗುತ್ತೆ ಆ ವ್ಯಕ್ತಿ ವೈಟಮಿನ್ಸ್ ತೊಗೊಂಡಾಗ ನಮಗೆ ಗೊತ್ತಿರಲ್ಲ. ಅದು ರಕ್ತಕ್ಕೆ ಹೋಗಿ ಎಷ್ಟು ಕೂದಲಿಗೆ ಹೋಗುತ್ತೆ ಗೊತ್ತಿರಲ್ಲ. ಅದರಿಂದ ಎಲ್ಲ ಥರ ವೈಟಮಿನ್ಸ್ ಒಂದು ಇಂಜೆಕ್ಷನಲ್ಲಿ ಬರುತ್ತೆ. ಅದನ್ನು ಸಣ್ಣ ನೀಡಲು ಉಪಯೋಗಿಸಿ ತಲೆಗೆ ಆ ಎಲ್ಲೆಲ್ಲಿ ಕೂದಲು ಹೋಗ್ತಾ ಇದೆ ಅಲ್ಲಿ ಕೊಡ್ತೇವೆ. ಅದು ಕೂಡ 15 ದಿನಕ್ಕೊಂದ್ಸಲ, ತಿಂಗ್ಳಿಗೊಂದ್ಸಲ ಕೊಡ್ತೇವೆ. ಅದು ಮೀಸೋಥೆರಪಿ ಅಂತೇವೆ. ಇವೆಲ್ಲ ಮಾಡಿದ ಆದರೂ ಕೂದಲು ಹೊರಟೋದ್ರೆ, ತುಂಬ ಅವನಲ್ಲಿ ಜೀನ್ಸು ಸ್ಟ್ರಾಂಗ್ ಇದೆ, ಕೂದಲು ಹೊರಟೋದಾಗ ಎಂಡ್ ಸ್ಟೇಜಲ್ಲಿ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಮಾಡ್ತೇವೆ. ಅದು ಏನು ಮಾಡ್ತೇವೆ, ಹಿಂದಿನ ಭಾಗದಲ್ಲಿ ಏನು ಕೂದಲಿದೆ ಅದನ್ನು ತೆಗೆದು ಕಸಿ ಮಾಡಿ ಮೈಕ್ರೋಸ್ಕೋಪಲ್ಲಿ ಸಪ್ರೇಟ್ ಮಾಡಿ ಮುಂದ್ಗಡೆ ಹಾಕ್ತೇವೆ. ಅದು ಕೂದಲು ಉದುರಲ್ಲ, ಯಾಕಂದರೆ ಹಿಂದಿನ ಭಾಗದಲ್ಲಿರೋ ಕೂದಲು ಅದು ಹಾರ್ಮೋನ್ಗಾಗಲಿ ಅದು ರೆಸಿಸ್ಟೆಂಟ್ ಆಗಿರುತ್ತೆ, ಅದು ಜೀನ್ಸ್ಗೆ ರೆಸಿಸ್ಟೆಂಟ್ ಆಗಿರುತ್ತೆ. ಅದು ಒಂದ್ಸಲ ಹಾಕಿದ್ರೆ ಇಡೀ ಜೀವನ ಕೂದಲು ಉದುರಲ್ಲ. ಸರಿ. ಸೊ ಯಾಕಂದರೆ ಅದರಲ್ಲಿ ಹಾರ್ಮೋನಲ್ಲಿ ಅಟ್ಯಾಚ್ ಆಗೋ ರಿಸೆಪ್ಟರ್ಸೇ ಇರಲ್ಲ. ಸೊ ಅದಕ್ಕೆ ಯಾರ್ಯಾರು ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿಸ್ಕೊಳ್ತಾರೆ ಅದು ಪರ್ಮನೆಂಟ್ ಸೊಲ್ಯೂಷನ್. ಸರಿ. ಹೇರ್ ಟ್ರಾನ್ಸ್ಪ್ಲಾಂಟ್. ಮತ್ತು ಇನ್ನು ಹೆಂಗಸರಲ್ಲಿ ಕೂದಲು ಉದುರೋದು ಬೇರೆ ಥರ. ಹೆಂಗಸರಲ್ಲಿ ಅವರಲ್ಲಿ ಹಾರ್ಮೋನ್ಸ್ ಇರುತ್ತೆ, ಅದು ಯಾವತ್ತೂ ಕೂದಲು ಉದುರೋದಕ್ಕೆ ಪ್ರೊಟೆಕ್ಷನ್ ಕೊಡುತ್ತೆ. ಅವರಲ್ಲಿ ಗಂಡಸರಲ್ಲಿರೋ ಹಾರ್ಮೋನ್ಸ್ ಇರಲ್ಲ. ಸೊ ಹೆಂಗಸರಲ್ಲಿ ಕೂದಲು ಉದುರುತ್ತಿದೆ ಅಂತ ಹೇಳಿದ್ರೆ ಅದು ಒಂದು ಪ್ರೆಗ್ನೆನ್ಸಿ ರಿಲೇಟೆಡ್ ಆಗಿರ್ಬೋದು, ಅವರಲ್ಲಿ ಏನೋ ಸರ್ಜರಿ ಆಗಿ ಏನೋ ಫೀವರ್ ಬಂದು ಹಾಸ್ಪಿಟಲಲ್ಲಿ ಅಡ್ಮಿಷನ್ ಆಗಿ, ಸೊ ಅದರಿಂದ ಕೂದಲು ಉದುರ್ತಾ ಇರ್ಬೋದು. ಸೊ ನಾವು ಅವರಲ್ಲಿ ಕೆಲವು ಬ್ಲಡ್ ಟೆಸ್ಟ್ ಮಾಡ್ತೇವೆ ಕಾರಣಗಳು ಹುಡ್ಕೋದಕ್ಕೆ. ಅದು ಹಿಮೋಗ್ಲೋಬಿನ್ ರಿಲೇಟೆಡ್ ಆಗಿರ್ಬೋದು, ಐರನ್, ಥೈರಾಯ್ಡ್, ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟಾಗ ಕೂದಲು ಕಂಪ್ಲೀಟ್ ಉದುರೋದು ನಿಲ್ಲುತ್ತೆ. ಸೊ ಹೆಂಗಸರಲ್ಲಿ ಕಾರಣಗಳು ಬೇರೆ, ಗಂಡಸರಲ್ಲಿ ಕಾರಣಗಳು ಬೇರೆ. ಅಂದರೆ ಈ ಹೊಟ್ಟು ಮತ್ತು ಕೂದಲು ಎರಡು ಬೇರೆ ಬೇರೆ, ಎರಡು ಒಂದೇ ಜಾಗದಲ್ಲಿ ಬರೋದ್ರಿಂದ ಎಲ್ಲರಿಗೂ ಅನ್ಸುತ್ತೆ ಹೊಟ್ಟುನಿಂದ ಕೂದಲು ಉದುರುತ್ತೆ. ಎರಡು ತಪ್ಪು ಕಲ್ಪನೆ. ಅದು ಹೊಟ್ಟು ಡ್ಯಾಂಡ್ರಫ್ಗೆ ಟ್ರೀಟ್ಮೆಂಟ್ ಬೇರೆ, ಕೂದಲು ಉದುರೋದಕ್ಕೆ ಟ್ರೀಟ್ಮೆಂಟ್ ಬೇರೆ. ಸರಿ ಸರಿ, ಧನ್ಯವಾದಗಳು ಡಾಕ್ಟ್ರೇ. ಎಲ್ಲರಿಗೂ ನಮಸ್ಕಾರ. ಆತ್ಮೀಯ ವೀಕ್ಷಕರೇ, ಇದುವರೆಗೆ ತಾವು ಚರ್ಮರೋಗ ತಜ್ಞರಾದ ಡಾಕ್ಟರ್ ಮೋಹನ್ ಅವರಿಂದ ಉತ್ತಮ ಸಲಹೆ ಮತ್ತು ಉಪದೇಶಗಳನ್ನು ಕೇಳಿಸಿದ್ದೀರಿ. ಚರ್ಮರೋಗದ ಬಗ್ಗೆ ಹಲವು ತಪ್ಪು ಅಭಿಪ್ರಾಯಗಳು, ತಪ್ಪು ಕಲ್ಪನೆಗಳು ಮತ್ತು ಸಂಶಯಗಳು ಇರುತ್ತದೆ, ಸ್ವಾಭಾವಿಕವಾಗಿದೆ. ಅದನ್ನು ಉತ್ತಮ ರೀತಿಯಲ್ಲಿ ಅವರು ಸಲಹೆ ಮತ್ತು ಸೂಚನೆಗಳನ್ನು ನೀಡಿದ್ದಾರೆ. ಇದುವರೆಗೆ ತಾವು ಸನ್ಮಾರ್ಗ ನ್ಯೂಸ್ ವೈದ್ಯರ ಭೇಟಿ ಕಾರ್ಯಕ್ರಮವನ್ನು ಆಲಿಸಿದ್ದೀರಿ. ಮುಂದೆಯೂ ಇಂಥ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ನಿಮ್ಮ ಮುಂದೆ ಇನ್ನೂ ವಿಶೇಷ ಕಾರ್ಯಕ್ರಮಗಳಿಂದ ಮುಂದೆ ಬರುತ್ತಿದ್ದೇವೆ. ಅಷ್ಟರವರೆಗೆ ಧನ್ಯವಾದಗಳು. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ. ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.